ಹರೇ ರಾಮ. ಶ್ರೋತಾಂಸಿ ಸರ್ವರ್ಷಿ ಹೃದಯ ಯದೀಯೇ ಪ್ರಜ್ಞಾಸಮುದ್ರೇ ಮಿಲನಂ ಭಜಂತಿ ತಂ ಜ್ಞಾನವಿಜ್ಞಾನನಿಧಿಂ ಶರಣ್ಯಂ ಶ್ರೀ ಸದ್ಗುರುಂ ತ್ವಾಂ ಶರಣಂ ಪ್ರಪದ್ಯೆ. ಯಮಾಯ ಧರ್ಮರಾಜಾಯ ಮೃತ್ಯವೆ ಚ ಅಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯಾಯ ಚ ಔದುಂಬರಾಯ ದಧ್ನಾಯ ನೀಲಾಯ ಪರಮೇಷ್ಠಿನೇ ವೃಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮೋ ನಮಃ. ಹರೇ ರಾಮ. ಜೀವಯಾನ ಪ್ರವಚನದ 4ನೇ ಸರಣಿ. ನಿನ್ನೆವರೆಗೆ ಪೂರ್ವಾವಲೋಕನವನ್ನು ನಾವೆಲ್ಲ ಸೇರಿ ಮಾಡಿಕೊಂಡೆವು. ಹಳೆಯ ನೆನಪುಗಳನ್ನು ಮಾಡಿಕೊಂಡ್ವು. ಅಲ್ಲೊಂದು ಇಲ್ಲೊಂದು ಅಗಳನ್ನು ಒತ್ತಿ ನೋಡಿ ನಾವೆಷ್ಟು ಪಕ್ವ ಅಥವಾ ಎಷ್ಟು ಅಪಕ್ವ, ಎಷ್ಟು ನೆನಪಿದೆ ಮರೆತಿದೆ ಎಲ್ಲವನ್ನು ಗಮನಿಸ್ಕೊಂಡ್ವು. ಈಗ ಈ ಸರಣಿಯ ಮುಂದಿನ ಭಾಗವನ್ನು ಆರಂಭ ಮಾಡೋಣ. ನಿನ್ನೆ ಮೊನ್ನೆ ಪ್ರಶ್ನೆಗಳನ್ನು ಕೇಳಿದ್ರಿಂದ ಇವತ್ತು ನಿಮಗೆ ಆರಂಭದಲ್ಲಿ ನಿಮಗೆ ಪ್ರಶ್ನೆಗಳನ್ನೇ ಕೇಳುವಂಥ ಮನಸ್ಸು. ಅದರ ಹಳೆ ಪಾಠದ ಪ್ರಶ್ನೆ ಅಲ್ಲ, ಬೇರೆ ಥರದ ಪ್ರಶ್ನೆ. ನೀವು ಇಷ್ಟು ಮಂದಿ ಇಲ್ಲಿ ಕೂತ್ಕೊಂಡಿದ್ದೀರಿ ನಮ್ಮ ಮುಂದೆ, ಎಲ್ಲ ಒಂದೇ ರೀತಿ ಇದ್ದೀರಾ? ಇಲ್ಲ ಅಲ್ವಾ? ಕೆಲವರು ಪುರುಷ ವರ್ಗಕ್ಕೆ ಸೇರಿದವರು, ಕೆಲವರು ಸ್ತ್ರೀ ವರ್ಗಕ್ಕೆ ಸೇರಿದವರು. ಮುಖ್ಯವಾದ ವ್ಯತ್ಯಾಸ ಅದು ಇರುವಂಥದ್ದು. ಕೆಲವರು ಚಿಕ್ಕವರು, ಕೆಲವರು ಮಧ್ಯ ವಯಸ್ಸಿನವರು, ಕೆಲವರು ವಯೋವೃದ್ಧರು, ಶಿಶುಗಳು ಇದ್ದಾವೆ. ಇಲ್ಲಿ ಒಂದೇ ತರಹ ಇಲ್ಲ ನೋಡಿ. ಹೋಗಲಿ, ನಿಮ್ಮ ಬಣ್ಣ ಒಂದು ರೀತಿ ಇದೆಯಾ ಎಲ್ಲರದ್ದು? ಈಗ ಮನುಷ್ಯನ ಬಣ್ಣ ಅಂದರೆ ಅಲ್ಲಿ ತುಂಬ ವೈವಿಧ್ಯ ಇರೋದಿಲ್ಲ, ಒಂದಿಷ್ಟೇ ಬಣ್ಣಗಳಿರುವಂಥದ್ದು ಮನುಷ್ಯನ ಬಣ್ಣ ಅಂತಂದರೆ ಅಲ್ವಾ? ಕಪ್ಪು, ಬಿಳಿ ಮತ್ತು ನಡುವೆ ಒಂದು ಸ್ವಲ್ಪ ಕೆಂಪು. ನೀವು ಚೈನಾಕ್ಕೆ ಹೋದ್ರೆ ಒಂದು ಸ್ವಲ್ಪ ಹಳದಿ ಇರ್ಬೋದು ಅದರಲ್ಲಿ. ಆದರೆ ನಮ್ಮ ಮುಖಗಳನ್ನ ನೋಡಿಕೊಂಡ್ರೆ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ ಒಬ್ರಿಗೊಬ್ರಿಗೂ? ಯಾಕೆ ಅಂತ, ಎಷ್ಟು ವ್ಯತ್ಯಾಸ ಯಾಕೆ? ಒಬ್ಬರಿದ್ದಂತೆ ಒಬ್ಬರಿಲ್ಲ. ನಾವು ಹಾಕ್ಕೊಂಡಿರೋ ಬಟ್ಟೆಗಳನ್ನು ನೋಡಿದರೆ ಒಂದೇ ಥರ ಇದೆಯಾ? ಅದು ಇಲ್ಲ ಅಲ್ವಾ? ಒಂದೇ ಬಣ್ಣ ಇದೆಯಾ? ಎಲ್ಲವೂ ಒಂದೇ ರೀತಿಯಿಂದ ಒಂದು ಹೊಸತು, ಒಂದು ಹಳತು ಅಥವಾ ಮಧ್ಯೆ ಆ ಥರ ಇದೆಯಾ ನಮ್ಮದು? ಇಲ್ಲ ಅಲ್ವಾ? ಕೆಲವರದ್ದು ಸ್ವಲ್ಪ ಹೊಸ ಬಟ್ಟೆ ಇರ್ಬೋದು, ಕೆಲವರದ್ದು ಒಂದು ಸ್ವಲ್ಪ ಹಳತಾಗಿರ್ಬೋದು, ಹರಿದಿರ್ಬೋದು ಯಾರದು ಕೆಲವರದ್ದು. ಕೆಲವರು ಬಿಳಿ ಬಟ್ಟೆ ಹಾಕ್ಕೊಂಡಿದ್ದೀರಿ. ಈ ಬಿಳಿ ಬಟ್ಟೆ ಎಲ್ಲ ಒಂದೇ ರೀತಿ ಇದೆಯಾ? ಕೊನೆ ಪಕ್ಷ ನೀವು ಯಾರು ಬಿಳಿ ಬಟ್ಟೆ ಹಾಕ್ಕೊಂಡಿದ್ದೀರಿ, ಆ ಬಿಳಿ ಬಟ್ಟೆಗಳು ಒಂದೇ ರೀತಿ ಇದೆಯಾ ಅಂತ? ಇಲ್ಲ. ಬಿಳಿ ಬಟ್ಟೆ ಬಿಳಿ ಕೂಡ ಒಂದೇ ರೀತಿ ಇಲ್ಲ. ಕೆಲವರು ನೋಡಲಿಕ್ಕೆ ಸುಂದರವಾಗಿರ್ತಾರೆ, ಕೆಲವರು ಸಾಧಾರಣ ಇರ್ತಾರೆ, ಕೆಲವರು ಅಂಥ ರೂಪವಂತರಲ್ಲ, ಕುರೂಪಿಗಳು. ಯಾಕೆ ಹೀಗೆ ಅಂತ? ಏನು ಅನ್ಯಾಯ ಸೃಷ್ಟಿ ಅಂದರೆ? ಎಲ್ಲರೂ ಒಂದೇ ರೀತಿಯ ಬರ್ದ? ಈಗ ಕಾರ್ಖಾನೆಗಳಲ್ಲಿ ಉತ್ಪಾದನೆಗಳು ಮಾಡ್ತಾರಲ್ಲ, ಒಂದೇ ರೀತಿ ಇರುತ್ತೆ. ಅದು ಸಾಮಗ್ರಿಗಳನ್ನು ತಗೊಂಡ್ರೆ ವ್ಯತ್ಯಾಸನ ಇಲ್ಲ ಅಂತ ಅನ್ನೋ ಥರ ಅನಿಸುತ್ತೆ. ವ್ಯತ್ಯಾಸ ಇದ್ದೇ ಇದೆ, ಇಲ್ಲದೆ ಇರೋದೇ ಇಲ್ಲ ಯಾವಾಗಲೂ, ಮೇಲ್ನೋಟಕ್ಕೆ ಅನಿಸುತ್ತೆ. ಆ ಥರ ನಮ್ಮನ್ನು ಮಾಡ್ಬೋದಾಗಿತ್ತಲ್ಲ. ನಿಮ್ಮ ಹೆಸರುಗಳು ಒಂದೇನಾ? ತಂದೆ ತಾಯಿಗಳು ಬೇರೆ ಬೇರೆ, ಊರು ಬೇರೆ ಬೇರೆನೇ. ಈಗ ಒಂದು ಹವಾಮಾನ ಇದೆ, ಯಾವುದೋ ಒಂದು ಮಟ್ಟದ ಸೆಕೆನೋ ತಂಪ ಇದೆ ಇಲ್ಲೀಗ. ಆದರೆ ಈ ಸೆಕೆ ಕೂಡ ಎಲ್ಲರಿಗೂ ಒಂದೇ ರೀತಿ ಸೆಕೆ ಆಗೋದಿಲ್ಲ. ಕೆಲವರಿಗೆ ಜಾಸ್ತಿ ಸೆಕೆ ಆಗುತ್ತೆ ಈ ಸೆಕೆ, ಇನ್ನು ಕೆಲವರಿಗೆ ಅಷ್ಟು ಸೆಕೆ ಅಂತ ಅನಿಸೋದಿಲ್ಲ. ಚಳಿ ಇದ್ದಾಗ ಕೆಲವರಿಗೆ ಅಷ್ಟು ಚಳಿ ಆಗೋದಿಲ್ಲ, ಕೆಲವರಿಗೂ ತುಂಬ ಚಳಿ ಅಂತ ಅನಿಸುತ್ತೆ.
ಯಾಕೆ ಇಷ್ಟು ವ್ಯತ್ಯಾಸ ಅಂತ? ಒಂದಿದ್ದಾಗ ಇನ್ನೊಂದಿಲ್ವಲ್ಲ. ಕೆಲವರು ಸಂಪನ್ನರು, ಸಂಪತ್ತು ಬೇಕಾದಷ್ಟು, ಕೆಲವರಿಗೆ ದಟ್ಟ ದಾರಿದ್ರ್ಯ, ಊಟಕ್ಕೆ ಇಲ್ಲ ಅನ್ನೋ ಪರಿಸ್ಥಿತಿ, ದಿನಾ ಸಮಸ್ಯೆ, ಇಡೀ ಜೀವನ ಆರ್ಥಿಕ ಸಮಸ್ಯೆ. ಅದು ಆ ರೀತಿ ಕಡೆಯವರು ಇರ್ತಾರೆ. ಇನ್ನು ಕೆಲವರಿಗೆ ಎಷ್ಟು ಬೇಕೋ ಅಷ್ಟು ಬರುತ್ತೆ, ಆಮೇಲೆ ಹೆಚ್ಚುವರಿ ಬೇಕು ಅಂದರೆ ಇಲ್ಲ, ಕೂಡಿಟ್ಟ ಕಟ್ಟಿಟ್ಟ ಗಂಟಿಲ್ಲ, ಆದರೆ ಊಟಕ್ಕೆ ತಿಂಡಿಗೆ ಜೀವನಕ್ಕೆ ತೊಂದರೆ ಇಲ್ಲ. ಯಾಕೆ ಹೀಗೆ ಅಂತ? ಒಂದೇ ರೀತಿ ಯಾಕಿಲ್ಲ? ನಮ್ಮಲ್ಲಿ ಯಾಕೆ ಕೆಲವರಿಗೆ ಹೆಚ್ಚು ಅಂಕಗಳು ಬರ್ತವೆ, ಕೆಲವರಿಗೆ ಕಡಿಮೆ ಅಂಕಗಳು ಬರ್ತವೆ? ಯಾಕೆ? ನೀವು ಕೆಲವರು ಹಾಡಬಲ್ಲರಿ, ಇನ್ನು ಕೆಲವರು ಆಡಬಲ್ಲರಿ ಅಲ್ವಾ? ಇನ್ನು ಕೆಲವರು ಕಾಡಬಲ್ಲಿರಿ. ಅದು ಇದೆಯಾ? ಇದೀರ ಯಾರ ರೀತಿಯಲ್ಲಿ? ಕಾಡಬೇಡ ಅಂತ ಹೇಳೋ ಥರ ಆಗಬಾರ್ದಲ್ವಾ? ನಮ್ಮನ್ನು ಬೇರೆಯವರು ಕಾಡಬೇಡ ಅಂತ. ವಾಲ್ಮೀಕಿಗಳಿಗೂ ಹೇಳಿದ್ರಂತೆ ಜನಗಳು ಅಂತ, ಕಾಡಬೇಡ ಅಂತ. ಯಾಕಂದರೆ ಕಾಡಿನ ಬೇಡ, ಕಾಡಬೇಡ ಅವರು ವಾಲ್ಮೀಕಿಗಳು ಅಂತ. ಯಾಕೆ ಹೀಗೆ ಅಂತ? ಯಾಕೆ ಎಲ್ರಿಗೂ ಒಂದೇ ರೀತಿ ಅಂಕಗಳು ಬರೋದಿಲ್ಲ? ಎಲ್ರಿಗೂ 100ಕ್ಕೆ 100 ಬಂದ್ಬಿಡ್ಬೇಕಪ್ಪ? ಯಾಕೆ ಹಾಗಾಗೋದಿಲ್ಲ? ಎಲ್ರಿಗೂ ಒಂದೇ ರೀತಿ ಯಾಕೆ ಅರ್ಥ ಆಗೋದಿಲ್ಲ? ಎಲ್ರಿಗೂ ಒಂದೇ ರೀತಿ ಮಾತಾಡೋಕ್ಕೆ ಯಾಕೆ ಅನುಕೂಲಗಳಿಲ್ಲ ಅಂತ? ಕೆಲವರು ವಾಗ್ಮಿಗಳು, ಕೆಲವರು ಮೃದು ಭಾಷೆಗಳು, ಮಧುರ ಭಾಷೆಗಳು, ಕೆಲವರು ಮುಖನೂ ಗಂಟು ಹಾಕ್ಕೊಂಡಿರ್ತಾರೆ, ಮಾತು ಕೂಡ ಹಾಗೆ ಅಂತ. ಬೆಂಕಿ ಚೆಂಡು ಬಂದಾಗ ಬರ್ತಾ ಇರುತ್ತೆ ಮಾತುಗಳು. ಅಂದರೆ ಒಂದು ಮಾತಾಡಿದ್ರೆ ತಬರಕ್ಕೆ ಹೊಡೆದಾಗಿರುತ್ತೆ ಅಲ್ವಾ? ಹಾಗೆ ಮಾತಾಡೋರು ಇರ್ತಾರೆ. ದಕ್ಷಿಣ ಕನ್ನಡದಲ್ಲಿ ಒಂದು ಭಾಷೆ ಇದೆ, ಬೇರೆ ಕಡೆಗೂ ಇದೆ, ಅದು ಕಣ್ಣಿಗೆ ಕೈ ಹಾಕಿದಾಗ ಮಾತಾಡಿದ ಅಂತ. ಮಾತಾಡಿದ್ದು ಅಷ್ಟೇ, ಆದರೆ ಕಣ್ಣಿಗೆ ಕೈ ಹಾಕಿದಾಗಿತ್ತು ಮಾತಾಡಿದ್ದು ಅಂತ. ಹೌದಾ? ಯಾಕೆ ಹೀಗೆ? ಕೆಲವರು ಖುಷಿಯಾಗಿರ್ತಾರೆ, ಚಿಕ್ಕದಕ್ಕೂ ಸಂತೋಷ ಪಡ್ತಾರೆ. ಇನ್ನು ಕೆಲವರಿಗೆ ಏನು ಮಾಡಿದ್ರು ಸಂತೋಷ ಆಗೋದೇ ಇಲ್ಲ, ಪ್ರತಿಯೊಂದರಲ್ಲೂ ಕೊರತೆ ನೋಡ್ತಾ ಇರ್ತಾರೆ, ಸಮಾಧಾನವೇ ಆಗೋದಿಲ್ಲ. ಯಾಕೆ ಎಲ್ಲರ ಮನಸ್ಸು ಒಂದೇ ರೀತಿ ಇಲ್ಲ? ಈ ಸಭಾಂಗಣದಲ್ಲಿ ನೀವೆಲ್ಲ ಕೂತಿದ್ದೀರಲ್ವಾ, ಇಲ್ಲಿ ಎಷ್ಟೋ ಇರುವೆಗಳಿರ್ಬೋದು, ಜೇಡರ ಹುಳುಗಳು ಎಷ್ಟೋ ಇರ್ಬೋದು ಇಲ್ಲಿ. ಅದು ಯಾಕೆ ಆಗಿದೆ? ನಾವ್ಯಾಕೆ ಹೀಗಿದ್ದೇವೆ? ನೋಡಿ, ಇದಕ್ಕೊಂದು ಉತ್ತರ ಸಿಕ್ಬಿಟ್ರೆ ಜೀವನಕ್ಕೊಂದು ಸಮಾಧಾನ, ನೆಮ್ಮದಿ ಅಂತ. ಉತ್ತರ ಬೇಕಲ್ಲ ಇದಕ್ಕೆ? ವಿದ್ಯಾಭ್ಯಾಸ ಅಂದರೆ ಏನು? ಈ ಪ್ರಶ್ನೆಗಳಿಗೆ ಅಥವಾ ಇಂಥ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು. ಹಾಗಿದ್ರೆ ಮಾತ್ರ ವಿದ್ಯಾಭ್ಯಾಸ. ಅದು ಇಲ್ಲದೇ ಇದ್ದರೆ ವಿದ್ಯಾಭಾಸ. ಅದು ಆಭಾಸ ಅಂದರೆ ಆ ಥರ ಕಾಣಿಸುತ್ತೆ, ಅದಲ್ಲ. ಆಭಾಸ ಅಂದರೆ ಅದು ಈಶತು ಭಾಸತೆ, ಆ ರೀತಿಯಲ್ಲಿ ಸ್ವಲ್ಪ ಕಾಣಿಸುತ್ತೆ, ನಿಜವಾಗಿ ಹಾಗಲ್ಲ ಅಂತ. ಯಾಕೆ ಹೀಗೆ ಅಂತ? ಇಷ್ಟು ವೈವಿಧ್ಯಗಳು ಯಾಕಿದೆ ಸೃಷ್ಟಿಯಲ್ಲಿ? ನಾವು ಹೇಳ್ತಾ ಹೋದರೆ ಅದಕ್ಕೆ ತುದಿ ಮೊದಲೇ ಇಲ್ಲ ಅಂತ. ಬರೀ ವ್ಯತ್ಯಾಸಗಳೇ ಕಾಣೋದು ಅಂತ, ಬರೀ ವೈವಿಧ್ಯಗಳೇ ಅಂತ. ಹೆಬ್ಬೆಟ್ಟು ಓದಿಸ್ಕೊಳ್ತಾ ಇದ್ರು ಮೊದಲೆಲ್ಲ ಅಲ್ವಾ? ಯಾರಿಗೆ ಹಸ್ತಾಕ್ಷರ ಹಾಕೋಕ್ಕೆ ಬರೋದಿಲ್ಲ, ಅಕ್ಷರ ಗೊತ್ತಿಲ್ಲ, ಅವ್ರ ಕೈಯಿಂದ ಹೆಬ್ಬೆಟ್ಟು ಹಾಕ್ಸ್ಕೊತಾ ಇದ್ರು. ಯಾಕೆ ಹೇಳಿ? ಒಬ್ಬೊಬ್ಬರ ಹೆಬ್ಬೆಟ್ಟು ಕೂಡ ಬೇರೆ ಬೇರೆ ರೀತಿ ಇದೆ ಅಂತ. ಹೆಬ್ಬೆಟ್ಟಿನ ಗುರುತು ಇಷ್ಟು ಕೋಟಿ ಕೋಟಿ ಜನಗಳಿದಾರಲ್ಲ, 2 ಹೆಬ್ಬೆಟ್ಟಿನ ಗುರುತು ಒಂದೇ ರೀತಿ ಇಲ್ಲ ಅಂತ. 500-600 ಕೋಟಿ ಜನಗಳು ಈ ಪ್ರಪಂಚದಲ್ಲಿ ಇದ್ದರೆ ಒಬ್ಬರು ಹೆಬ್ಬೆಟ್ಟಿನ ಗುರುತು ಅಂತ ಮತ್ತೊಬ್ರದ್ದು ಇಲ್ಲ ಅಂದರೆ ಅವನು ಸೃಷ್ಟಿ ಮಾಡಿದವನು ಎಂಥ ಕಲೆಗಾರ ಆಗಿರಬೇಕು ಅಂತ. ಹೇಗೆ ಸೃಷ್ಟಿ ಮಾಡಿರಬೇಕು ಅವನು? ಯಾಕೆ ಹೀಗಾಯಿತು ಅಂತ? ಈಗಂತೂ ಈಗ ಬಂದಿದೆಯಲ್ಲ ಬಯೋಮೆಟ್ರಿಕ್ಸ್ ಅಂತ ಬಂದಿದೆ ಅಲ್ವಾ? ಈಗ ಕೇಳಿರ್ತೀರಿ ನೀವು, ಗೊತ್ತಿರುತ್ತೆ ನಿಮಗೆ. ಕಣ್ಣು ಅಂತ, ಈ ಕಣ್ಣು ಕೂಡ ಒಬ್ಬರದ್ದಿದಂತೆ ಮತ್ತೊಬ್ಬರದ್ದು ಇಲ್ವಂತೆ ಅಂತ. ಈಗ ಎಷ್ಟೋ ಕಾರ್ಖಾನೆಗಳಲ್ಲಿ ಅಂತ ಕೆಲವು ಕೇಂದ್ರಗಳಲ್ಲಿ ಕಣ್ಣು ತೋರಿಸಿ ಒಳಗಡೆ ಬರಬೇಕು, ಕಣ್ಣು ತೋರಿಸಿ ಒಳಗಡೆ ಹೋಗಬೇಕು, ಕಣ್ಣು ತೋರಿಸಿ ಅಂತ. ಯಾಕೆಂದರೆ ಕಣ್ಣನ್ನು ಗುರುತಿಟ್ಕೊಳ್ಳುತ್ತೆ ಅದು, ನೀನು ಹೌದು ನೀನು ಅಲ್ಲ ಅಂತ ಹೇಳಿಬಿಡುತ್ತೆ ಅದು ಅಂತ. ಇಷ್ಟರ ಮಟ್ಟಿಗೆ ವ್ಯತ್ಯಾಸ ಯಾಕಿದೆ ಅಂತ, ಒಂದರ ಹಾಗೆ ಇನ್ನೊಂದು ಇಲ್ವಲ್ಲ ಅಂತ. ಏನು ಕಾರಣ ಅದಕ್ಕೆ ಅಂದರೆ, ಭಾರತೀಯರಿಗೆ ಮಾತ್ರ ಇದರ ಕಾರಣ ಗೊತ್ತು ಅಂತ. ಭಾರತ ಬಿಟ್ಟು ಬೇರೆ ದೇಶಗಳಲ್ಲಿ ಇದ್ರ ಬಗ್ಗೆ ಸರಿಯಾದ ಚಿಂತನೆ ಆಗಿಲ್ಲ ಅಂತ. ನೇರವಾಗಿ ಕೂತ್ಕೊಳ್ಳಿ ಒಂದ್ಸತಿ ಎಲ್ಲರೂ. ಬೆನ್ನು ನೇರವಾಗಿರಬೇಕು, ಬೆನ್ನು ಡೊಂಕು ಮಾಡಬಾರ್ದು ಯಾರು ಕೂಡ. ಜೀವನವೂ ಸೀದಾ ಇರಬೇಕು, ಬೆನ್ನೂ ಸೀದಾ ಇರಬೇಕು. ನಮ್ಮ
ಆಲೋಚನೆಗಳು ಸೀದಾ ಇರಬೇಕು, ಮನಸ್ಸು ಕೂಡ ಸೀದಾ ಇರಬೇಕು, ಮಾತು ಸೀದಾ ಇರಬೇಕು. ಮೊದಲು ಬೆನ್ನು ಸೀದಾ ಇರಬೇಕು. ಬೆನ್ನು ಸೀದಾ ಇದ್ದರೆ ಮತ್ತೆಲ್ಲ ಸೀದಾ ತಾನಾಗಿ ಆಗ್ತಾ ಬಂದ್ಬಿಡುತ್ತೆ. ತಾನಾಗಿ ನಮ್ಮ ಜೀವನ ರುಜು ಆಗುತ್ತೆ. ಅದು ಬೆನ್ನು ನೇರ ಇದ್ದರೆ ನಾವು ಕೂತ್ಕೊಳ್ಬೇಕಾದ್ರೆ ನಿಂತ್ಕೊಳ್ಬೇಕಾದ್ರೆ ಅಂತ ಅಭ್ಯಾಸ ಮಾಡಬೇಕು ನೀವು ಅದನ್ನು ಅಂತ. ಹಾಗೆ ಯಾಕೆ ಎಲ್ಲ ಸೀದಾ ಇಲ್ಲ ಅಂತ ಅದೊಂದು ಪ್ರಶ್ನೆಗೆ ಉತ್ತರ ಬೇಕಲ್ಲ ಅಂತ. ಈ ಸೃಷ್ಟಿಯನ್ನು ನೋಡಿದರೆ ಎಲ್ಲ ಡೊಂಕೆ ಕಾಣಿಸೋದು, ಒಂದಿದ್ದಂತೆ ಇನ್ನೊಂದಿಲ್ಲ. ಎಲ್ಲ ಮರಗಳು ಒಂದೇ ರೀತಿ ಇದೆಯಾ ಅಂದರೆ ಇಲ್ಲ, ಬೇರೆ ಬೇರೆ ಜಾತಿ ಇದೆ ಅಂತ. ಅಥವಾ ನಿಮ್ಗೆ ನೆನಪಿರ್ಬೋದು ನಾವು ಹೇಳ್ತಿದ್ದು, ಮಾವಿನ ಮರ ಬೇರೆ, ತೆಂಗಿನ ಮರ ಬೇರೆ, ಅಡಿಕೆ ಮರ ಬೇರೆ, ಎಲ್ಲ ಬೇರೆ ಬೇರೆ. ಹೋಗಲಿ ಮಾವಿನ ಮರ ಎಲ್ಲ ಒಂದೇನಾ ಅಂದರೆ ಅಲ್ಲ. ತೋತಾಪುರಿ ಬೇರೆ, ಮಲ್ಲಿಕಾ ಬೇರೆ. ಎಲ್ಲ ನಗು ಬರ್ತಾ ಇದೆ ನಿಮಗೆ ಒಬ್ಬೊಬ್ಬರಿಗೆ ಹೇಳಿದಾಗ. ಏನೋ ಸ್ವಲ್ಪ ನಾಲಿಗೆ ನೀರು ಹೇಳ್ತಾ ಇರಬೇಕಾದ್ರೆ ಸಂದರ್ಭ ಅದು ನೋಡಿ. ಹೋಗಲಿ ಈ ತೋತಾಪುರಿ ಎಲ್ಲ ಒಂದೇ ರೀತಿ ಇದೆಯಾ ಅಂದರೆ ಇಲ್ಲ, ಅದು ಕೂಡ ಒಂದೇ ರೀತಿಯಲ್ಲ. ತೋತಾಪುರಿ ಮಾವಿನ ಮರಗಳೆಲ್ಲ ಒಂದೇ ಎತ್ತರ, ಒಂದೇ ದಪ್ಪ, ಒಂದೇ ಅಗಲ, ಒಂದು ಅಷ್ಟೇ ಶಾಖೆಗಳು, ಆ ಶಾಖೆಗಳಿಗೂ ಅಷ್ಟೇ ಉದ್ದ, ಅಷ್ಟೇ ಅಗಲ, ಅದೇ ಬಣ್ಣ ಇದೆಯಾ? ಇಲ್ಲ. ಹೋಗಲಿ ಒಂದು ಮಾವಿನ ಮರದಲ್ಲಿ ಎಲ್ಲ ಒಂದೇ ರೀತಿ ಇದೆಯಾ ಅಂದರೆ ಎಲ್ಲ ಕೊಂಬೆಗಳು ಒಂದೇ ರೀತಿ ಇರಬೇಕು? ಇಲ್ಲ. ಎಲ್ಲ ಎಲೆಗಳು ಒಂದೇ ರೀತಿ ಇರಬೇಕು? ಇಲ್ಲ. ಹಣ್ಣೆಲ್ಲ ಒಂದೇ ರೀತಿ ಇರಬೇಕು? ಇಲ್ಲ. ಕೆಲವು ಮಿಡಿಯಾದಾಗಲೇ ಬಿದ್ದೋಗುತ್ತೆ, ಕೆಲವು ದೋರೆಗಾಯಿವರೆಗೆ ಬರುತ್ತೆ, ಏನೋ ಕುಕ್ಕಿ ತಿಂದು ಏನೋ ಆಗಿ ಹಾಳಾಗತ್ತೆ, ಅಥವಾ ಹುಳಿ ಇರುತ್ತೆ, ಕೆಲವೆಲ್ಲ ಹುಳಿ ಇರೋದಿಲ್ಲ. ವ್ಯತ್ಯಾಸ ತುಂಬ ಅಂತ. ಅಥವಾ ಪೂರ್ತಿ ಹಣ್ಣಾಗಿರೋದು ಕೂಡ ಎರಡು ಹಣ್ಣು ಪಕ್ಕಾ ಒಂದೇ ರುಚಿಯಲ್ಲ, ವ್ಯತ್ಯಾಸ ಇದೆ ಅಂತ. ಅದಕ್ಕೂ ಅಂತ ಕೊನೆಗೆ ಹೋಗಲಿ ಒಂದು ಹಣ್ಣು ತಗೊಂಡ್ರೆ ಅದೆಲ್ಲ ಒಂದೇ ರೀತಿ ಇದೆಯಾ ಅಂತ, ಒಂದು ಹಣ್ಣಲ್ಲಿ ಅಂತ. ಮುಂದೆ ಹಿಂದೆ ಆ ಕಡೆ ಈ ಕಡೆ ಗೊರಟೆ ಎಲ್ಲ ಒಂದೇ ರೀತಿ ಇದೆಯಾ? ನೀವು ತಿರುಳು ತಿಂದಾಗ ಸಿಪ್ಪೆ ತಿನ್ಬೋದಾ? ಸಿಪ್ಪೆ ತಿಂದಾಗೆ ಗೊರಟೆ ತಿನ್ಬೋದಾ? ಯಾರು ಗೊರಟೆ ತಿಂದು ಶೂರು ನಿಮ್ಮಲ್ಲಿ ಯಾರಿದ್ದೀರಿ? ಇದೀರಾ? ಆ ತಿರುಳು ಕೂಡ ಒಂದೇ ರೀತಿ ಇಲ್ಲ ಅಂತ. ಮುಂದೆ ಹಿಂದೆ ಆ ಕಡೆ ಈ ಕಡೆ ಬೇರೆ ರೀತಿ ಇದೆ, ಒಂದೇ ರೀತಿ ಇಲ್ಲ. ಉದಾಹರಣೆ, ತೊಟ್ಟಿನ ಜಾಗ ಇದೆಯಲ್ಲ, ಆಗಿರುತ್ತೆ ಅದು ಅಲ್ವಾ? ಇದೆಲ್ಲ ಗುರುತು ಮಾಡ್ಕೋಬೋದು ಬೇಕಾದ್ರೆ. ಈಗ ನಮ್ಮ ಚಿಕ್ಕ ವಯಸ್ಸಲ್ಲಿ ಈಗಲೂ ಇದೆ ಸ್ವಲ್ಪ, ಈ ಮಾವಿನ ಹಣ್ಣಿನ ಋತು ಬಂತು ಅಂದರೆ ಇಲ್ಲೆಲ್ಲ ಗುರುತು ಅದ್ರದ್ದು ಅಂತ, ಮಾವಿನ ಹಣ್ಣಿನ ಗುರುತು ಅಂತ. ಅದೇನಪ್ಪ ಅಂದರೆ ಅದು ಮಾವಿನ ಹಣ್ಣಿನ ತೊಟ್ಟಿನ ಪ್ರತಾಪ ಅದು ಅಲ್ವಾ? ಆ ಸೊನೆ ಯಾಕೆ ಮೂತಿ ಕಡೆ ಇಲ್ಲ? ಇಲ್ಲಿ ಯಾಕೆ ಸೊನೆ ಇದೆ? ಇಷ್ಟು ವೈವಿಧ್ಯ ಯಾಕಿದೆ ಅಂತ. ಉಳಿದಿದ್ರೆ ಬಿಟ್ಬಿಡಿ, ಜೀವಗಳಲ್ಲಿ ಇಷ್ಟು ವೈವಿಧ್ಯ ಯಾಕಿದೆ? ಜೀವನ ಇಷ್ಟು ವೈವಿಧ್ಯ ಯಾಕೆ ಅಂದರೆ ಅದಕ್ಕೆ ಒಂದು ಶಬ್ದದ ಉತ್ತರ ಕರ್ಮ. ಕರ್ಮ ಬೇರೆ ಬೇರೆ ಇದೆ, ಕರ್ಮ ಒಂದೇ ಇಲ್ಲ. ಕರ್ಮದ ವೈವಿಧ್ಯದ ಕಾರಣದಿಂದಲೇ ಜೀವನದ ವೈವಿಧ್ಯ. ನಾವು ಏನಾಗಿದ್ದೀವಿ, ಹೇಗಿದ್ದೀವಿ ಅನ್ನೋದಕ್ಕೆ ಏನು ಕಾರಣ? ಕರ್ಮವೇ ಕಾರಣ, ಬೇರೆ ಏನೂ ಅಲ್ಲ. ನಾವು ಬಿಳಿಗಿದ್ರೆ ಕರ್ಮ ಕಾರಣ ಅದಕ್ಕೆ, ಕಪ್ಪಿದ್ರೆ ಕರ್ಮ ಕಾರಣ ಅದಕ್ಕೆ, ಚಂದ ಇದ್ದರೆ ಕರ್ಮ ಕಾರಣ ಅದಕ್ಕೆ, ಕುರೂಪ ಇದ್ದರೆ ಕರ್ಮ ಕಾರಣ ಅದಕ್ಕೆ, ಒಂದು ಕಲೆ ಇದ್ದರೆ ಕರ್ಮ ಕಾರಣ ಅದಕ್ಕೆ, ನಮಗೆ ತುಂಬ ಬುದ್ಧಿ ಪ್ರತಿಭೆ ಇದ್ದರೆ ಕರ್ಮ ಕಾರಣ, ಹಾಡೋಕ್ಕೆ ಕೂತಿದ್ರೆ ಕರ್ಮ ಕಾರಣ, ಕಷ್ಟ ಬಂದರೆ ಕರ್ಮ ಕಾರಣ ಅದಕ್ಕೆ, ಕಾಲು ಕೈಯೋ ಮುರಿದ್ರೆ ಕರ್ಮ ಕಾರಣ ಅದಕ್ಕೆ. ಏನೇ ತಗೊಂಡ್ರು, ಏನಾಗಿದ್ದೀರಿ ನೀವು ಜೀವನದಲ್ಲಿ, ಅದೆಲ್ಲ ಕರ್ಮ ಕಾರಣ. ನೀವು ಯಾವ ಬಟ್ಟೆ ಉಟ್ಕೊಂಡಿದ್ದೀರಿ, ಕರ್ಮ ಕಾರಣ. ನೀವು ಪ್ರವಚನ ಕೇಳ್ತಾ ಇದ್ದೀರಿ, ಕರ್ಮ ಕಾರಣ. ಎಲ್ಲರೂ ಪ್ರವಚನ ಕೇಳ್ತಾ ಇದ್ದಾರಾ ಇದ್ದೇ ಹೊತ್ತಿನಲ್ಲಿ? ಇಲ್ಲ, ಕರ್ಮ ಕಾರಣ. ಯಾರಿಗೆ ಅದನ್ನು ಕೇಳೋ ಯೋಗ ಇದೆಯೋ ಅವ್ರು ಬಂದು ಕೂತಿರ್ತಾರೆ. ಯಾರಿಗೆ ಎಷ್ಟೆಷ್ಟು ಅರ್ಥ ಆಗೋ ಯೋಗ ಇದೆಯೋ ಅವ್ರಿಗೆ ಅಷ್ಟಷ್ಟು ಅರ್ಥ ಆಗುತ್ತೆ. ಯಾಕೆಂದರೆ ಆ ಕರ್ಮ ಎಷ್ಟು ಬಿಟ್ಕೊಡುತ್ತೋ ಅಷ್ಟು ಅರ್ಥ ಆಗುತ್ತೆ. ಕರ್ಮ ಎಲ್ಲಿ ಬಿಟ್ಕೊಡೋದಿಲ್ವೋ ಅದು ಅರ್ಥ ಆಗೋದಿಲ್ಲ. ಕರ್ಮ ತಪ್ಪರ್ಥ ಆಗೋ ಥರ ಮಾಡುತ್ತೆ ಕೆಲಸಕ್ಕೆ, ಆ ಥರ ಮಾಡಿಸುತ್ತೆ. ಸರಿಯಾಗಿ ಹೇಳಿದ್ದನ್ನು ತಪ್ಪರ್ಥ ಮಾಡ್ಕೊಳ್ತಾರೆ ಮಾಡುತ್ತೆ. ಯಾಕೆಂದರೆ ಅದು ತನ್ನ ಕೆಲಸ ಮಾಡಲೇಬೇಕು, ಅದು ಮಾಡದೇ ಇರೋದಿಲ್ಲ, ಅದು ಮಾಡುತ್ತೆ ಅದು. ಹಾಗಾಗಿ ಎಲ್ಲವೂ ಅದು ಇದು ಅಂತಿಲ್ಲ. ನಮ್ಮ ಜೀವನದಲ್ಲಿ ನಾವು ಏನಾಗಿದ್ದೇವೋ ಆಗ್ತೇವೋ ಮುಂದೆ ಅದೆಲ್ಲವೂ ಕೂಡ ಕರ್ಮದಿಂದಲೇ ಆಗಿರುವಂಥದ್ದು. ಹಿಂದೆ ಏನಾಯಿತು ಜೀವನದಲ್ಲಿ ಅದು ಕೂಡ ಕರ್ಮದಿಂದಲೇ ಆಗಿರುವಂಥದ್ದು ಅಂತ. ಹಾಗಾಗಿ ಅದನ್ನು
ನೀವು ಕನ್ನಡದಲ್ಲಿ ಹೇಳೋದಾದ್ರೆ ನಾವು ಈ ಪದ ನೆನ್ಪು ಮಾಡ್ಕೋತಿರ್ತೇವೆ ನಾವು ಯಾವಾಗಲೂ. ನೀ ಮಾಡಿದ ಅಡುಗೆಯನ್ನು ನೀನುಣ್ಣಬೇಕು, ನೀ ನೆಟ್ಟ ಗಿಡದ ಫಲ ನೀ ಸವಿಯಬೇಕು, ನೀ ನೆಟ್ಟ ಮುಳ್ಳು ಗಿಡ ನಿನ್ನ ಕಾಲಡಿಗೆ ದುಷ್ಕರ್ಮ ಮಾಡಿದರೆ ಅದರ ಫಲ ಯಾರು ಅನುಭವಿಸ್ಬೇಕು? ನಾವೇ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ನೀ ನೆಟ್ಟ ಮುಳ್ಳು ಗಿಡ ನಿನ್ನ ಕಾಲಡಿಗೆ, ಕೂಡಿಟ್ಟ ಪಾಪಗಳು ನಿನ್ನ ಸಂತತಿಗೆ. ಪಾಪ ಜಾಸ್ತಿ ಆದರೆ ನಾವು ಮಾಡಿದ್ದು, ನಾವು ಮುಗಿಸ್ತೇರಷ್ಟು ಪಾಪ ಮಾಡಿದರೆ ಮುಂದಕ್ಕೆ ಹೋಗುತ್ತೆ. ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಪಾಪ ಅವರು ಅನುಭವಿಸ್ಬೇಕಾಗತ್ತೆ. ಯಾಕೆಂದರೆ ನಾವು ಬೇರೆ ಅಲ್ಲ, ನಮ್ಮ ಮಕ್ಕಳು ಬೇರೆ ಅಲ್ಲ. ಆತ್ಮಾವಿ ಪುತ್ರನಾಮಾಸಿ, ತಾನೇ ಮಗನಾಗಿ ಕೊಡ್ತಾನೆ, ತಾನೇ ಮಗಳಾಗಿ ಕೊಡ್ತಾನೆ. ತನ್ನದೇ ದೇಹದ ರಸರಕ್ತ ಮಾಂಸಗಳಿಂದ ಆ ಮಗುವಿನ ದೇಹದ ರಸರಕ್ತ ಮಾಂಸಗಳು ಬಂದಿರುತ್ತೆ, ತನ್ನ ಮನಸ್ಸಿಂದ ಆ ಮಗುವಿನ ಮನಸ್ಸು ಬಂದಿರುತ್ತೆ. ಹಾಗಾಗಿ ನೀ ನೆಟ್ಟ ಮುಳ್ಳುಗಿಡ ನಿನ್ನ ಕಾಲಡಿಗೆ, ಆದರೆ ಕೂಡಿಟ್ಟ ಪಾಪಗಳು, ತುಂಬ ಸಂಗ್ರಹ ಮಾಡಿದರೆ ಪಾಪಗಳನ್ನು ನಿನ್ನ ಸಂತತಿಗೆ, ಅಲ್ಲಿವರೆಗೂ ಹೋಗುತ್ತೆ. ಬೂಮರಾಂಗ್ ಗೊತ್ತಾ ನಿಮಗೆ? ಬೂಮರಾಂಗ್ ಬಗ್ಗೆ ಕೇಳಿದ್ದೀರಾ? ಯಾರು ಕೇಳಿದಿರಿ ಬೂಮರಾಂಗ್ ಬಗ್ಗೆ? ಕೈ ಎತ್ತಿ ಕೇಳಿದವರು. ಬೂಮರಾಂಗ್ ಬಗ್ಗೆ ಗೊತ್ತಿರೋರು ಕೈ ಎತ್ತಿ. ಯಾರು ಹೇಳ್ತೀರಿ ಬೂಮರಾಂಗ್ ಅಂದ್ರೆ ಏನು ಅಂತ? ಹೇಳ್ತೀಯಾ? ಹೇಳು. ಸರಿ ಇದೆ. ಬೂಮರಾಂಗ್ ಅಂದರೆ ಎಸೆದಲ್ಲಿಗೆ ಹಿಂದಿರುಗಿ ಬರೋಂಥ ಒಂದು ಆಯುಧ. ಅದು ತಿರುಗಿ ಬರುತ್ತೆ ಅಂತ, ಅದು ಅಂತ ಎಸೆದರೆ ಅಂತ. ಕರ್ಮ ಅಂದರೆ ಹಾಗೆ ಅಂತ, ಯಾರು ಮಾಡಿರ್ತಾನೋ ತಿರುಗಿ ಅವನ ಬೆಳಗ್ಗೆ ಬರುತ್ತೆ ಫಲ ಕೊಡೋದಕ್ಕೆ. ಅದು ವಿಳಾಸ ತಪ್ಪೋದಿಲ್ಲ ಕರ್ಮದ್ದು ಯಾವಾಗಲೂ, ಅಲ್ವಾ? ಅದಕ್ಕೆ ಒಂದು ಒಂದು ಮಾತನ್ನು ಹೇಳಿದ್ದಾರೆ ಅದಕ್ಕೆ, ಕರ್ಮ ಎಂದೂ ವಿಳಾಸ ತಪ್ಪೋದಿಲ್ಲ ಅನ್ನೋದಕ್ಕೆ ಮಹಾಭಾರತದ ಅನುಶಾಸನ ಪರ್ವದ ಒಂದು ಮಾತು, ಚಾಣಕ್ಯನಿತ್ಲು ಬರುತ್ತೆ ಅದು. ಯಥಾ ಧೇನು ಸಹಸ್ರೇಶು ವತ್ಸೋ ವಿಂದತಿ ಮಾತರಂ. ಸರಿ ಇದೆ. ತಥಾ ಪೂರ್ವಕೃತಂ ಕರ್ಮ ಕರ್ತಾರಂ ಅಧಿಗಚ್ಚತಿ. 1000 ಹಸುಗಳಿದ್ದರೂ ಕೂಡ ಕರು ತನ್ನ ತಾಯಿಯನ್ನೇ ಗುರಿಸಿ ಅದ್ರ ಬೆಳಿಗ್ಗೆ ಹೋಗುತ್ತಲ್ವ. ದೊಡ್ಡ ಹಸುಗಳ ಮಂದೆ ಇದ್ರೂ ಕೂಡ ಅದಕ್ಕೇನು ಗೊಂದಲ ಆಗಲ್ಲ, ತನ್ನ ತಾಯಿ ಯಾವುದೊಂದು ಗೊಂದಲ ಆಗಲ್ಲ. ಒಂದೇ ಥರ ಹಸುಗಳು ಎಷ್ಟೋ ಇರ್ಬೋದು, ಅದು ನೇರ ತನ್ನ ತಾಯಿ ಬೆಳಿಗ್ಗೆ ಹೋಗುತ್ತೆ ಕರು. ಹೇಗೋ ಹಾಗೆ ಅಪೂರ್ವಕೃತವಾದ ಕರ್ಮ ಯಾರು ಮಾಡಿದಾನೋ ಹೋಗಿ ಅವನನ್ನೇ ಕಾಡುತ್ತೆ, ಅಥವಾ ಅವನಿಗೆ ಒಳ್ಳೇದು ಮಾಡುತ್ತೆ, ಬೇರೆ ಎಲ್ಲಿಗೂ ಹೋಗಲ್ಲ. ವಿಳಾಸ ತಪ್ಪೋದಿಲ್ಲ ಯಾವತ್ತೂ ಕೂಡ ಅನ್ನೋದಕ್ಕೆ ಹೇಳಿದ್ದದು. ಬೂಮರಾಂಗ್ ತರಹ ಅಂತ. ಇದರ ಇಷ್ಟು ವಿವರವಾದ ಪರಿಕಲ್ಪನೆ ಎಲ್ಲೂ ಇಲ್ಲ. ಕರ್ಮ ಸಿದ್ಧಾಂತ ನಮ್ಮಲ್ಲಿ ಯಾವ ಥರ ಇದೆಯೋ ಬೇರೆ ಕಡೆ ಇಲ್ಲ. ಇದರ ಛಾಯೆಗಳು ಬೇರೆ ಕಡೆಗೂ ಇದೆ, ಇಂಥ ಮಾತುಗಳು ಬೇರೆ ಕಡೆಗೂ ಇದೆ. ಇದರ ಹೊಳಹುಗಳು ಅಂತ ಕರಿಬೋದು ಅಂತ. ಇಷ್ಟು ವೈಜ್ಞಾನಿಕವಾಗಿ ನೀವು ಬೇರೆ ಎಲ್ಲೂ ಕಾಣೋಕ್ಕಾಗೋದಿಲ್ಲ. ಆಂಗ್ಲರಲ್ಲಿ ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅನ್ನೋ ಒಂದು ಮಾತಿದೆ. ಅದಕ್ಕೆ ಅರ್ಥ ಇಷ್ಟೇ ಅಂತ, ನೀವು ಮಾಡಿದ್ದು ನಿನಗೆ ಅಂತ, ವಾಪಸ್ ನಿನಗೆ ಬರುತ್ತೆ ನೀವು ಮಾಡಿದ್ದು ಅಂತ. ಈ ಶಬ್ದ ನೀವು, ಈ ವಾಕ್ಯ ನೀವು ಕೇಳಿರ್ತೀರಿ, ನೀವು ಕೂಡಲೇ ಹೇಳ್ತೀರಿ ನೀವು. ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಇಸ್ ಅನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಏನು ಅರ್ಥ ಹೇಳ್ತಾರೆ ಯಾರಾದರೂ? ನೀವು ವಿಜ್ಞಾನ ಓದ್ದವರು ಅರ್ಥ ಏನು ಅಂತ ಹೇಳ್ತೀರಾ? ಯಾರ್ದಿದು ವಾಕ್ಯ? ನ್ಯೂಟನ್ನ ವಾಕ್ಯ ಇದು. ಏನರ್ಥ ಇದಕ್ಕೆ ಹೇಳು? ಹತ್ರ ಹಿಡ್ಕೊ. ಅಥವಾ ಇಲ್ಲ ಅಲ್ಲಿ, ಆರ್ ಇಲ್ಲ ಅಲ್ಲಿ. ದರ್ ಇಸ್ ಅನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅಂತಿದೆ ನೋಡು. ಈಕ್ವಲ್ ಆ್ಯಂಡ್ ಆಪೋಸಿಟ್. ಈ ಕರ್ಮ ಅನ್ನೋ ಶಬ್ದಕ್ಕೆ ಇಂಗ್ಲೀಷ್ನಲ್ಲಿ ಅತಿ ಹತ್ತಿರ ಶಬ್ದ ಅದೇ ಆಕ್ಷನ್ ಅನ್ನೋ ಶಬ್ದ ಇದೆಯಲ್ಲ, ಅದು ಕರ್ಮ ಅನ್ನೋ ಶಬ್ದಕ್ಕೆ ತುಂಬ ಹತ್ತಿರ ಇರತಕ್ಕಂಥದ್ದು. ಅವರಲ್ಲಿ ಶಬ್ದಗಳಿಲ್ಲ, ಧರ್ಮ ಅನ್ನೋದಕ್ಕೆ ಅನುವಾದ ಇಲ್ಲ ಅವರಲ್ಲಿ.
ಅದರ ಕರ್ಮ ಅನ್ನೋದಕ್ಕೂ ಪಕ್ಕಾ ಅನುವಾದ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಇರೋದ್ರ ಹತ್ತಿರ ಶಬ್ದ ಆಕ್ಷನ್ ಅನ್ನುವಂಥದ್ದು. ಇವನೇನು ಹೇಳ್ತಾನೆ ಅಂದರೆ ಪ್ರತಿಯೊಂದು ಆಕ್ಷನ್, ಪ್ರತಿಯೊಂದು ಕರ್ಮಕ್ಕೂ ಸಮವಾದ ಮತ್ತು ತದ್ವಿರುದ್ಧವಾದ ಒಂದು ರಿಯಾಕ್ಷನ್ ಇದೆ ಅಂತ ಹೇಳ್ತಾನೆ ನಾನು. ಈ ಕರ್ಮ ಸಿದ್ಧಾಂತಕ್ಕೆ ತುಂಬ ಹತ್ತಿರ ಬರುತ್ತೆ ವಾಕ್ಯ ಇದು ಅಂತ. ಅಂದರೆ ನಾವು ಏನೇ ಕರ್ಮ ಮಾಡಿದರೂ ತಕ್ಕುದಾದ ಫಲ ಬರುತ್ತೆ ಅಲ್ವಾ, ತಕ್ಕುದಾದ ಫಲ ಬರುತ್ತೆ. ಆಪೋಸಿಟ್ ಅಂದರೆ ಇಲ್ಲಿ ಹೇಗೆ ಅಂದರೆ, ನೀವು ಕರ್ಮವನ್ನು ಮಾಡ್ಬೇಕಾದ್ರೆ ಹೀಗೆ ಹೋಗುತ್ತೆ, ನಿಮ್ಮ ಕಡೆಯಿಂದ ಬೇರೆಯವ್ರ ಕಡೆ ಹೋಗುತ್ತೆ. ಯಾರಿಗೂ ಹೊಡೆದ್ರಿ ಅಂತ ಅಂದ್ಕೊಳ್ಳಿ, ನಿಮ್ಮಿಂದ ಬೇರೆಯವ್ರಿಗೆ ಹೋಗುತ್ತೆ ಅದು. ಯಾರಿಗೂ ಒಂದು ಹಣ್ಣು ಕೊಟ್ಟು ಅಂತ ಅಂದ್ಕೊಳ್ಳಿ, ನಿಮ್ಮಿಂದ ಬೇರೆ ಕಡೆ ಹೋಗುತ್ತೆ ಅದು. ಭೂಮಿ ಆಗದ್ರಿ ಅಂತ ಅಂದ್ಕೊಳ್ಳಿ, ನಿಮ್ಮಿಂದ ಬೇರೆ ಕಡೆ ಹೋಗುತ್ತೆ ಅದು. ಆಪೋಸಿಟ್ ಅಂದರೆ ಆ ಕಡೆಯಿಂದ ಈ ಕಡೆ ಬರುತ್ತೆ ಫಲ ಅಂತ. ಫಲ ಬರಬೇಕಾದ್ರೆ ಅದು ಈ ಕಡೆಯಿಂದ ಆ ಕಡೆ ಹೋಗೋದಿಲ್ಲ, ಆ ಕಡೆಯಿಂದ ಈ ಕಡೆ ಬರುತ್ತೆ ಫಲ ಅಂತ. ಹಾಗಾಗಿ ಆಪೋಸಿಟ್ ರಿಯಾಕ್ಷನ್ ಅಂದರೆ ಇಲ್ಲಿ ನಾವು ಯಾವ ಥರ ತೊಗೋಬೋದು ಅಂದರೆ, ನಾವು ಏನೇ ಮಾಡಿದರೂ ತಕ್ಕುದಾಗಿ ಮತ್ತು ತಿರುಗಿ ನಮ್ಮ ಕಡೆಗೆ ಅದ್ರ ಫಲ ಬಂದೇ ಬರುತ್ತೆ. ಹಾಗಾಗಿ ಇದರ ಅರ್ಥ ಏನು ಅಂದರೆ, ತುಂಬ ಸಮಾಧಾನವಾಗಿ ಕೇಳಿ ಇದನ್ನು. ನಾವು ಮುಂದೆ ಏನಾಗಬೇಕು ಅನ್ನೋದನ್ನು ಯಾರು ನಿರ್ಧಾರ ಮಾಡ್ತಾರೆ? ಯಾರು ನಿರ್ಧಾರ ಮಾಡ್ತಾರೆ ಹೇಳಿ? ನಾವು ಮುಂದೆ ಏನಾಗಬೇಕು? ನಾವು ದೇವತೆ ಆಗಬೇಕೋ, ಮತ್ತು ಮನುಷ್ಯರಾಗಿ ಹುಟ್ಟಬೇಕೋ, ಪ್ರಾಣಿಗಳಾಗಬೇಕೋ, ಅಥವಾ ಪ್ರೇತವಾಗಿ ಅಲ್ದಾಡಬೇಕೋ? ಯಾರು ನಿರ್ಧಾರ ಮಾಡೋರು? ಒಂದೇ ಮಾತಲ್ಲಿ ಹೇಳೋದಾದರೆ, ನಮ್ಮ ಭವಿಷ್ಯವನ್ನು ಯಾರು ನಿರ್ಧಾರ ಮಾಡ್ತಾರೆ? ಕರ್ಮ ಯಾರ ಕೈಯಲ್ಲಿದೆ? ನಮ್ಮ ಕೈಲಿದೆ ಅಂದರೆ ಇನ್ನು ಮಾಡೋ ಕರ್ಮ ನಮ್ಮ ಕೈಯಲ್ಲಿದೆ ಅಂತ. ಮುಂದಕ್ಕೆ ಈಗ ಆಗಿದ್ದಾಗೋಯ್ತು, ವಾಪಸ್ ತೊಗೊಳಕ್ಕಾಗತ್ತೆ ಅದನ್ನ? ಬಾಣ ಬಿಟ್ಟಾಗಿದೆ. ಈಗ ನೀವು ಬತ್ತಳಿಕೆ ಇರೋ ಬಾಣ ಇದೆಯಲ್ಲ, ನಿಮ್ಮ ಕೈಯಲ್ಲಿದೆ ಅದು. ನೀವು ಪ್ರಯೋಗ ಮಾಡ್ಬೋದು, ಮಾಡದೇ ಇರ್ಬೋದು, ಯಾರ ಮೇಲೆ ಬೇಕಾದ್ರೂ ಪ್ರಯೋಗ ಮಾಡ್ಬೋದು. ತೆಗೆದು ಹೂಡಿರ್ತೀರಿ, ಈಗಲೂ ನಿಮ್ಮ ಕೈಯಲ್ಲಿದೆ ಅದು, ಹೂಡಿದ್ದು ಕೂಡ ಅಂತ. ಆದರೆ ಸೆಳೆದು ಬಿಟ್ಟಾದರೆ ಆಮೇಲೆ ನಿಮ್ಮ ಕೈಲಿದೆಯಾ? ಭೀಮನೊಬ್ಬನ ಬಿಟ್ಟರೆ ಮತ್ತೆ ಯಾರಿಗೂ ಆ ಥರ ಇಲ್ಲ ಅಲ್ವಾ? ಈ ಭೀಮನ ಕತೆ ಕೇಳಿದಿರಲ್ಲ ನೀವು? ದ್ರೋಣಾಚಾರ್ಯರು ವಿಲ್ವಿದ್ಯೆ ಹೇಳ್ಕೊಡ್ಬೇಕಾದ್ರೆ ತಮಾಷೆಗೆ ಹೇಳ್ತಾರೆ, ಮಹಾಭಾರತದಲ್ಲಿ ಇದೆ ಅಂತಲ್ಲ ಅದು, ತಮಾಷೆಗೆ ಹೇಳ್ತಾರೆ ಅದನ್ನು. ಅದಕ್ಕೆ ಗುರಿ ಹಿಡಿದು ಬಾಣ ಬಿಡಿ ಅಂತ ಅನ್ಬೇಕಾದ್ರೆ ಒಬ್ಬೊಬ್ಬರು ಬಾಣ ಬಿಟ್ರಲ್ಲ, ಈ ಭೀಮ ಬಾಣ ಬಿಟ್ಕೊಳ್ಳೋದು ದ್ರೋಣರಿಗೆ ಗೊತ್ತಾಯ್ತು, ಹೋಗಿ ಮುಟ್ಟಲ್ಲ ಗುರಿಗಿದು ಅಂತ. ಗುರಿ ತಪ್ಪಿತು ಅಂದ್ರಂತೆ ಅವರು. ಇವನು ಹೋಗಿ ನೆಗೆದು ಹಾರಿ ಹಿಡ್ಕೊಂಡು ಬಂದಂತೆ ಬಾಣವನ್ನು ಮತ್ತೆ ಭೀಮ ಅಂತ ತಮಾಷೆಗೆ ಹೇಳೋದು ಭೀಮನ ಬಗ್ಗೆ. ಯಾಕೆಂದರೆ ಅವನು ಪ್ರಾಣಶಕ್ತಿ ಅವತಾರ ಅಲ್ವಾ ಭೀಮ. ಪ್ರಾಣ ಅಂದರೆ ವೇಗ ಅಂತ, ವೇಗ ವಾಯುವಿಂದಲೇ ಬರುವಂಥದ್ದು ಅಂತ. ಹಾಗಾಗಿ ಅವನು ವೇಗಕ್ಕೆ ಒಂದು ಸುಮ್ಮನೆ ತಮಾಷೆ ಉದಾಹರಣೆ ಹೇಳ್ತಾರೆ. ಆದರೆ ಬಿಟ್ಟ ಬಾಣ ಬಿಟ್ಟಿದ್ದೇ ಅದು ಅಂತ, ಅದನ್ನು ನಾವು ಹಿಡ್ಕೊಳಕ್ಕಾಗಲ್ಲ ಅಂತ. ಹಾಗೆ ಮಾಡಿದ ಕರ್ಮ ಇದೆಯಲ್ಲ, ಮುಗ್ದೋಯ್ತು, ಅದು ನಮ್ಮ ಕೈಲಿಲ್ಲ, ಬದಲಿಗೆ ನಾವೇ ಅದ್ರ ಕೈಯಲ್ಲಿದ್ದೇವೆ ಅಂತ. ನೀವು ಒಂದು ಸಾರಿ ಕರ್ಮ ಮಾಡಿಬಿಟ್ರೆ ಮುಂದಕ್ಕೆ ಕರ್ಮವೇ ನಮ್ಮನ್ನು ಆಳುತ್ತೆ, ನಾವು ಕರ್ಮವನ್ನು ಆಳೋಕ್ಕಾಗೋದಿಲ್ಲ. ಆದರೆ ಮುಂದೆ ಮಾಡುವ ಕರ್ಮಗಳು ನಮ್ಮ ಕೈಲಿರೋದ್ರಿಂದ ಅದರ ಮೂಲಕವಾಗಿ ನಾವು ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೋದು. ಮುಂದೆ ಏನಾಗಬೇಕು ಅನ್ನೋದನ್ನು ತೀರ್ಮಾನ ಮಾಡ್ಬೋದು. ಮಾತ್ರ ಅಲ್ಲ, ಹಿಂದೆ ಮಾಡಿದ ಕರ್ಮಗಳಿಗೆ ಪರಿಹಾರವನ್ನು ಮಾಡ್ಕೋಬೋದು, ದುಷ್ಕರ್ಮಗಳಿಗೆ ಪರಿಹಾರವನ್ನು ಮಾಡ್ಕೋಬೋದು. ನಿನ್ನೆ ನಾವು ಮಾತಾಡುವಾಗ ಪ್ರಾಯಶ್ಚಿತ್ತ ಅಂತ ಮಾತಾಡ್ಕೊಳ್ಳಿಲ್ವಾ? ಅಥವಾ ಪಾಪ ಪರಿಹಾರ ಅಂತ ಮಾತಾಡ್ಕೊಳ್ಳಿಲ್ವಾ? ಅದೆಲ್ಲ ಏನು ಅಂದರೆ ಮುಳ್ಳನ್ನು ಮುಳ್ಳಿನಿಂದ ತೆಗೆಯುವಂಥದ್ದು. ಅಂದರೆ ಒಂದು ಕರ್ಮವನ್ನು ಮತ್ತೊಂದು ಕರ್ಮದಿಂದ ನಾವು ಪರಿಹಾರ ಮಾಡಿಕೊಳ್ಳುವಂಥದ್ದು, ದುಷ್ಕರ್ಮವನ್ನು ಇನ್ನೊಂದು ಸತ್ಕರ್ಮದ ಮೂಲಕವಾಗಿ ಪರಿಹಾರ ಮಾಡಿಕೊಳ್ಳುವಂಥದ್ದು ಅಂತ. ಇದು ಸಾಧ್ಯ ಇದೆ. ಆದರೆ ಮುಂದೆ ಮಾಡುವ ಕರ್ಮದ ಬಗ್ಗೆ ನಾವು ಜಾಗೃತ ವಹಿಸಿದರೆ ನಾವು ಎಲ್ಲಿಂದ ಎಲ್ಲಿಗೋ ಹೋಗೋಕ್ಕೆ ಸಾಧ್ಯ ಇದೆ. ನಾವು ಏನಾಗಬೇಕು ಅದನ್ನು ಮನಸ್ಸು ಮಾಡಿದರೆ ಅದು ಆಗೋಕ್ಕೆ ಸಾಧ್ಯ ಇದೆ. ಈಗಲ್ಲ, 100 ಜನ್ಮದ ನಂತರ ಆದರೂ ಕೂಡ ಏನಾಗಬೇಕು ನಾವು ಅದಾಗ್ಬೋದು, ಆಗೋದಕ್ಕೆ ಸಾಧ್ಯ ಇದೆ. ಈಗಿಂದಲೇ ಪ್ರಯತ್ನ ಮಾಡಬೇಕು. ಈಗ ನೀವು ಕೇಳ್ಬೋದು, ನೀವು ಜೀವಯಾನ ಪ್ರವಚನ ಮಾಡ್ತಾ ಇದ್ದೀರಿ, ಇದೇನು ಕರ್ಮ ನಿಮ್ಮದು ಅಂತ ಹೇಳ್ತೀರೇನೋ ಗೊತ್ತಿಲ್ಲ ನಮಗೆ. ಯಾಕೆ ಕರ್ಮದ ಕಥೆ ಶುರುವಾಯಿತು ಅಂತ ಸಂಶಯ ಬರಲ್ವಾ? ಜೀವಯಾನಕ್ಕೂ ಕರ್ಮಕ್ಕೂ ಏನು ಸಂಬಂಧ? ನೀವೇ ಹೇಳಬೇಕು, ಪ್ರಿಯ ಶಿಷ್ಯರಲ್ವ ನೀವೆಲ್ಲ. ಹಾಗಾಗಿ ಜೀವಯಾನಕ್ಕೂ ಕರ್ಮಕ್ಕೂ ಏನು ಸಂಬಂಧ? ಜೀವಯಾನ ಪ್ರವಚನ ಮಾಡ್ಬೇಕಾದ್ರೆ ಕರ್ಮ ಹೇಗೆ ಪ್ರಸ್ತುತ ಆಗುತ್ತೆ ಹೇಳ್ತೀರಾ? ಓಂಕಾರ ಹೇಳೋದು ಹಿಂಗೊಂದಿಲ್ಲ, ಕೈನ ಅರ್ಧ ಎತ್ತಿದೆ, ಆಮೇಲೆ ಇಳಿಸಿದ್ಯಾ? ಹೇಳು. ಕರ್ಮದಿಂದಲೇ ಜೀವನ ಮುಂದೆ ಜ್ಞಾನ ನಿರ್ಣಯ.
ಸರಿಯಾದ ಉತ್ತರ ಅದು. ಜೀವವು ಯಾನವನ್ನು ಮಾಡುವುದು ಕರ್ಮವನ್ನೇ ಆಧರಿಸಿ. ಜೀವ ಎಲ್ಲಿಗೆ ಹೋಗುತ್ತೆ ಮುಂದಕ್ಕೆ ಅನ್ನೋದು ಕರ್ಮವನ್ನೇ ಅವಲಂಬಿಸಿದೆ. ಕರ್ಮ ಯಾವ ಕಡೆ ಕರ್ಕೊಂಡು ಹೋಗುತ್ತೋ ಜೀವ ಆ ಕಡೆಗೆ ಹೋಗುತ್ತೆ. ದುಷ್ಕರ್ಮ ಆದರೆ ನರಕಕ್ಕೆ, ಸತ್ಕರ್ಮ ಆದರೆ ಉತ್ತಮ ಲೋಕಗಳಿಗೆ, ಸ್ವರ್ಗಾದ ಲೋಕಗಳಿಗೆ ಕರ್ಕೊಂಡು ಹೋಗುವಂಥದ್ದು. ಸತ್ತ ಮೇಲೆ ಮಾತ್ರ ಅಲ್ಲ, ಈಗಲೂ ಕೂಡ ನಾವು ಕ್ಷಣದಿಂದ ಕ್ಷಣಕ್ಕೆ ಪ್ರಯಾಣ ಮಾಡ್ತಾ ಇರ್ತೀವಿ ಅಲ್ವಾ. ಈ ಕ್ಷಣದಿಂದ ಮುಂದಿನ ಕ್ಷಣಕ್ಕೆ, ಈ ಗಂಟೆಯಿಂದ ಮುಂದಿನ ಗಂಟೆಗೆ, ಹಗಲಿಂದ ರಾತ್ರಿಗೆ, ರಾತ್ರಿಯಿಂದ ಹಗಲಿಗೆ, ಇವತ್ತಿಂದ ನಾಳೆಗೆ, ಈ ವಾರದಿಂದ ಮುಂದಿನ ವಾರಕ್ಕೆ ಪ್ರಯಾಣ ಅದು ಅಂತ. ಈ ವರ್ಷದಿಂದ ಮುಂದಿನ ವರ್ಷಕ್ಕೆ ಯಾನವೇ ಅದು ಅಂತ. ಇದೆಲ್ಲ ಕರ್ಮವನ್ನು ಆಧರಿಸಿದೆ ಅಂತ. ನಿಮಗೆ ನಾಳೆ ಏನು ಸಿಗಬೇಕು ಊಟಕ್ಕೆ, ಕರ್ಮವನ್ನು ಆಧರಿಸಿದೆ ಅಂತ. ಹಾಗಾಗಿ ಯಾವತ್ತೂ ಇನ್ನೊಬ್ಬರನ್ನು ದೂಷಿಸಬೇಡಿ. ನಿಮಗೇನಾಯ್ತೋ, ನಿಮ್ಮ ಜೀವನದಲ್ಲಿ ಏನು ಬಂತೋ ಅದಕ್ಕಾಗಿ ಯಾವತ್ತೂ ಬೇರೆಯವರನ್ನು ದೂಷಿಸಬಾರ್ದು. ಯಾಕೆಂದರೆ ಅದು ಸ್ವಕೃತ, ನಾವೇ ಮಾಡಿಕೊಂಡಿದ್ದು. ಅವರೆಲ್ಲ ನಿಮಿತ್ತ. ಯಾರೋ ನಮಗೆ ತೊಂದರೆ ಮಾಡಿದ್ರು ಅಂದರೆ ನಮ್ಮ ಕರ್ಮ ನಮಗೆ ತೊಂದರೆ ಮಾಡ್ತಾ ಇದೆ, ಅವರು ನಿಮಿತ್ತ ಆಗ್ತಾರೆ ಅಷ್ಟೇ. ಅವರಾದ್ರೆ ಇನ್ನೊಬ್ರು ಬಂದವರು ಆ ಕೆಲಸ ಆಗಲೇಬೇಕು ಅದು. ಹಾಗಾಗಿ ನಾವು ನಮ್ಮ ಕಡೆ ನೋಡ್ಕೋಬೇಕು ಹೊರತು ನಮಗೇನೋ ತೊಂದರೆ ಆದಾಗ ಆ ಕಡೆ ಈ ಕಡೆ ನೋಡಬಾರ್ದು. ಅವರಿಂದಾಯಿತು, ಇವರಿಂದಾಯಿತು, ನಿನ್ನಿಂದಾಯಿತು ಹೇಳಬಾರ್ದು ಅಂತ. ನೀನು ಯಾಕಂಥ ಕರ್ಮ ಮಾಡಿದೆ? ಈಗ ಯಮದೂತರು ಬಂದು ಹೇಳ್ಕೊಂಡು ಹೋಗ್ತಾರಲ್ವ ನಮ್ಮನ್ನು, ಪಾಪ ಮಾಡಿದರೆ. ಯಮದೂತರು ತಪ್ಪ ಅದು? ಯಮದೂತರು ಪಾಪ ಮಾಡ್ತಾ ಇದ್ದಾರಾ? ನೀವು ಹೇಳಿ. ಎಷ್ಟು ಹಿಂಸೆ ಮಾಡ್ತಾರಲ್ವ ಯಮದೂತರು. ಒಂದು ಜೀವವನ್ನು ನರಕಕ್ಕೆ ಕರ್ಕೊಂಡು ಹೋಗಬೇಕಾದ್ರೆ ಎಷ್ಟು ಹಿಂಸೆ ಮಾಡ್ತಾರೆ ಅಂದರೆ ನಾವು ಕಲ್ಪನೆ ಮಾಡೋಕ್ಕಾಗಲ್ಲ. ಅಷ್ಟು ಹಿಂಸೆ ಮಾಡ್ತಾರಲ್ವ. ಅವ್ರಿಗೆ ಪಾಪ ಬರೋದಿಲ್ವಾ? ಯಾಕೆ ಬರೋದಿಲ್ಲ? ನಮ್ಮ ಕರ್ಮ ಮಾಡ್ತಾ ಇದೆ ಅಂತ. ಅವ್ರು ಕೇವಲ ಮಾಧ್ಯಮ ಆಗಿದ್ದಾರೆ, ನಮ್ಮ ಕರ್ಮ ಮಾಡ್ತಾ ಇದೆ. ಅವರು ತಮ್ಮ ಕರ್ತವ್ಯ ಮಾಡ್ತಾ ಇದ್ದಾರೆ. ಅವ್ರ ಕರ್ತವ್ಯ ಏನು ಅಂದರೆ ಕರ್ಮಕ್ಕೆ ಫಲವನ್ನು ಕೊಡುವಂಥದ್ದು ಕರ್ತವ್ಯ ಅವರದ್ದು ಅಂತ. ಅದನ್ನೇ ಮಾಡ್ತಾ ಇರೋದು ಅವರು ಅಂತ. ಹಾಗಾಗಿ ಒಂದು ಮಾತನ್ನು ನಾವು ಕೇಳ್ತೀವಿ ಜೀವದ ಬಗ್ಗೆ. ಪ್ರಾಣಾಧಿಪ ಸಂಚರತಿ ಸ್ವಕರ್ಮಭಿ. ಬರ್ಕೊಳ್ಳಿ ಇದು. ಪ್ರಾಣಾಧಿಪ ಸಂಚರತಿ ಸ್ವಕರ್ಮಭಿ. ಸೂತ್ರ ಇದು, ತುಂಬ ಮುಖ್ಯವಾಗಿರುವಂಥ ಒಂದು ಸೂತ್ರ. ಏನು ಹಾಗಂದ್ರೆ, ಪ್ರಾಣಾಧಿಪ, ಪ್ರಾಣಗಳ ಒಡೆಯ ಯಾರೋನು? ಜೀವ, ನಾನೇ, ನಾವುಗಳೇ ಇದು. ನಮ್ಮ ಪ್ರಾಣಗಳಿಗೆ ನಾವು ತಾನೇ ಒಡೆಯರು. ಹಾಗಾಗಿ ಪ್ರಾಣಗಳನ್ನು ಏರಿ ಅಂತ ಅದಕ್ಕೆ ಧ್ವನಿ. ಅದರ ಅರ್ಥ ಏನು ಅಂದರೆ ಜೀವಕ್ಕೆ, ಜೀವ ಹೆಳವ. ಈಗ ನಿಜವಾಗಿ ನಾನು ಅಂತ ಏನಿದೆ ಅದಕ್ಕೆ ಸಂಚಾರ ಮಾಡೋ ಶಕ್ತಿ ಇಲ್ಲ, ಅದಕ್ಕೆ ಕೈ ಕಾಲು ಏನೂ ಇಲ್ಲ ಅಲ್ವಾ. ಅಂಗುಷ್ಟ ಮಾತ್ರ ಪುರುಷ ಅನ್ಬೇಕಾದ್ರೆ ಏನಿದೆ ಅಂದರೆ ಏನಿಲ್ಲ, ಬೋಳು ಲಿಂಗ ಥರ ಅಂತ ಏನಿಲ್ಲ. ಆದರೆ ಅದಕ್ಕೆಲ್ಲ ಬರೋದು ಎಲ್ಲಿಂದ ಅಂತಂದರೆ ಈ ಪ್ರಾಣಗಳ ಮೂಲಕವಾಗಿ ಎಲ್ಲವೂ ಕೂಡ ಬರುವಂಥದ್ದು ಅಂತ. ಹಾಗಾಗಿ ಪ್ರಾಣಾಧಿಪ ಅಂದರೆ ಪ್ರಾಣಗಳನ್ನು ಏರಿ ಜೀವ ಸಂಚಾರ ಮಾಡ್ತಾನೆ. ಅಂದರೆ ನಾವು ಸಂಚಾರ ಮಾಡ್ತೀವಿ, ಲೋಕದಿಂದ ಲೋಕಕ್ಕೆ, ದೇಹದಿಂದ ದೇಹಕ್ಕೆ ಸಂಚಾರ ಮಾಡ್ತೀವಿ ನಾವು, ಅಥವಾ ಅವಸ್ಥೆಯಿಂದ ಅವಸ್ಥೆಗೆ ಸಂಚಾರ ಮಾಡ್ತೀವಿ. ಯಾವುದರ ಮೂಲಕ ಅಂದರೆ ಸ್ವಕರ್ಮಭಿಹಿ, ನಮ್ಮದೇ ಕರ್ಮಗಳ ಮೂಲಕವಾಗಿ, ನಮ್ಮದೇ ಕರ್ಮಗಳು ಕರ್ಕೊಂಡು ಹೋದಂತೆ ನಾವು ಹೋಗ್ತೀವಿ, ಪ್ರಾಣವನ್ನೇರಿ ಹೋಗ್ತೀವಿ. ಹಾಗಾಗಿ ಜೀವ ಹೋಯಿತು ಅಂತನ್ನುವಾಗ ಅದಕ್ಕೆ ಇನ್ನೊಂದು ಶಬ್ದ ಇರುವಂಥದ್ದು ಪ್ರಾಣ ಹೋಯಿತು ಅಂತ. ಯಾಕೆ? ಎರಡು ಒಂದನ್ನು ಬೇರೆ ಬೇರೆನೇ. ಅದು ಜೀವ ಹೋಯಿತು ಪ್ರಾಣ ಹೋಯಿತು ಅಂತ, ಜೀವ ಪ್ರಾಣ ಎರಡು ಒಂದನ್ನು ಬೇರೆನು ಹೇಳಿ. ಜೀವ ಪ್ರಾಣ ಎರಡು ಒಂದೇನಾ? ಒಂದೇ ಅಂತ ಅನ್ಸೋ ಮಟ್ಟಿಗೆ ಆಗ್ಬಿಟ್ಟಿದೆ ನಮಗೆ. ಒಂದೇ ಅಲ್ಲ ಅದು. ಜೀವ ಅಂದರೆ ನಾನು, ಪ್ರಾಣ ಅಂದರೆ ನನ್ನ ಸೇವಕ ಅಂತ. ಅದು ದೊಡ್ಡ ರೀತಿಯಿಂದ ಹೇಳಿದ್ದಾರೆ ಇದನ್ನೇ. ಈಗ ರಾಮ ಮತ್ತು ಆಂಜನೇಯ ಇದ್ದಾಗೆ. ರಾಮ ಪರಮಾತ್ಮ ಅಲ್ವಾ, ಪರಮಾತ್ಮ ಆತ್ಮನೇ, ಅದು ಪರಮಾತ್ಮ ರಾಮ. ಹನುಮಂತ ಪ್ರಾಣ.
ಅವನೂ ಕೂಡ ಪರಮಾತ್ಮನೂ ಕೂಡ ಪ್ರಾಣವನ್ನು ಏರಿ ಸಂಚಾರ ಮಾಡುವಂಥದ್ದು. ಹನುಮಂತನ ಮೇಲೆ ರಾಮ ಸಂಚಾರ ಮಾಡೋದು ಏನನ್ನು ಸೂಚನೆ ಮಾಡುತ್ತೆ ಅಂದರೆ, ಪರಮಾತ್ಮನೇ ಇರಲಿ ಜೀವಾತ್ಮನೇ ಇರಲಿ, ಅವರು ಸಂಚಾರ ಮಾಡುವಾಗ ಪ್ರಾಣವನ್ನೇ ಏರಿ ಸಂಚಾರ ಮಾಡ್ತಾರೆ ಹೊರತು ಬೇರೆ ಏನೂ ಮಾಧ್ಯಮ ಇಲ್ಲ. ಅದಕ್ಕೆ ಪ್ರಾಣವೇ ಮಾಧ್ಯಮ. ಅದಕ್ಕೆ ಎಲ್ಲ ಕ್ರಿಯೆಗಳಿಗೂ ಪ್ರಾಣವೇ ಮಾಧ್ಯಮ. ಅದಿಲ್ಲದೆ ಯಾವ ಕ್ರಿಯೆನೂ ಇಲ್ಲ, ಯಾವ ಪ್ರಯಾಣವೂ ಇಲ್ಲ ಅಂತ. ಹಾಗಾಗಿ ಅವನಿಗೆ ಹನುಮಂತ, ನಮಗೆ ನಮ್ಮ ಪ್ರಾಣ. ಹನುಮಂತ ನಮ್ಮ ಆಡು ಭಾಷೆಯಲ್ಲಿ ಏನು ಬಳಸ್ತೀವಿ, ಮಂಗ ಅಂತ ಅನ್ಬೋದ್ಬೇಕಾದ್ರೆ ಅದು ನಮಗೆ ನಮ್ಮ ವಾಹನ ಆಗಿದೆ. ನಮ್ಮ ವಾಹನ ಮಂಗ ಆಗಿದ್ದರಿಂದಲೇ ನಾವಿಟ್ಟು ಚಂಚಲ ಅಂತ, ಕ್ಷಣಚಿತ್ತ ಕ್ಷಣಪಿತ್ತ ಆಗಿಬಿಟ್ಟಿದೆ ನೋಡಿ. ಹಾಗಾಗಿ ಪ್ರಾಣವನ್ನೇರಿ ಜೀವ ಸಂಚಾರ ಮಾಡ್ತಾನೆ, ಕರ್ಮ ಕರ್ಕೊಂಡು ಹೋಗುತ್ತೆ. ಅವನು ಎಲ್ಲಿ ಹೋಗಬೇಕು ಅಲ್ಲಿ ಕರ್ಮ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಜೀವಯಾನ ಅಂತ ಏನಾದ್ರು ಆಗೋದಾದರೆ ಅದು ಕರ್ಮದ ಮೂಲಕವೇ ಆಗುವಂಥದ್ದು ಹೊರತು ಬೇರೆ ದಾರಿ ಇಲ್ಲ ಅದಕ್ಕೆ ಅಂತ. ನಮಗೆ ಇನ್ನೊಂದು ಮಾತನ್ನು ಹೇಳಬೇಕು. ನಾವು ಇವತ್ತಿನ ಪಾಠ ಕೇಳ್ತಾ ಇದ್ದೀರಲ್ಲ ನೀವು, ಈ ಕರ್ಮವನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಂತೆ. ಜೀವನದಲ್ಲಿ ನಮ್ಗೆ ಬೇರೆ ತಿಳ್ಕೊಳ್ಳೋಕ್ಕೇನು ಉಳಿಯೋದಿಲ್ಲ. ಕರ್ಮ ಅರ್ಥ ಆಯಿತು ಅಂದರೆ ಜೀವನವೇ ಅರ್ಥ ಆಯಿತು ಅಂತ ಅರ್ಥ. ಅಂತ ಪ್ರಶ್ನೆಗಳು ಉಳಿಯೋದಿಲ್ಲ ನಮ್ಮ ಜೀವನದಲ್ಲಿ. ಎಲ್ಲ ಪ್ರಶ್ನೆಗಳಿಗೂ ಇಲ್ಲೇ ಉತ್ತರ ಇದೆ. ಏನೇ ಪ್ರಶ್ನೆ ಇರಲಿ ಇಲ್ಲಿ ಉತ್ತರ ಇದೆ. ಕರ್ಮ ಒಂದು ಅರ್ಥ ಆಯಿತು ಅಂದರೆ, ಕರ್ಮದ ಮರ್ಮ ಅರ್ಥ ಆಯಿತು ಅಂದರೆ, ಕರ್ಮದಿಂದ ಉಂಟಾಗುವ ಧರ್ಮ ಅಥವಾ ಅಧರ್ಮ ನಿಮ್ಗೆ ಅರ್ಥ ಆಯಿತು ಅಂದರೆ ಮುಗೀತು ಅಂತ. ನಿಮ್ಮ ಜೀವನ ನಿಮ್ಮ ಕೈಗೆ ಬಂತು, ಇಡೀ ಸೂತ್ರವೇ ನಿಮ್ಮ ಕೈಗೆ ಬಂತು. ಆಮೇಲೆ ನಿಮಗೆ ಶಾಸ್ತ್ರ ಬೇಕಾಗಿಲ್ಲ, ನೀವೇ ಶಾಸ್ತ್ರ ಆಗ್ತೀರಿ. ನಿಮ್ಮ ಕರ್ಮ ಅರ್ಥ ಆಯಿತು ಅಂದರೆ ನೀವೇ ಶಾಸ್ತ್ರ ಅಂತ. ನೀವು ಮಾಡಿದ್ದೇ ಶಾಸ್ತ್ರ, ನೀವು ಮಾಡಿದ್ದೇ ಶಾಸ್ತ್ರ ಅಂತ. ಯಾರು ನಮಗೆ ಶಾಸ್ತ್ರಗಳನ್ನು ಕೊಟ್ಟರೋ ಅವರು ಕರ್ಮವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು. ಕರ್ಮವನ್ನು ಬಲ್ಲವರು ಏನೇನು ಹೇಳಿದ್ರು ಅದೆಲ್ಲ ಶಾಸ್ತ್ರ ಆಗಿದೆ, ಅದೆಲ್ಲ ವೇದ ಆಗಿದೆ, ಇಷ್ಟು ಇಟ್ಕೊಳ್ಳಿ ಅಂತ. ಹಾಗಾಗಿ ನಿಮ್ಗೆ ಇಷ್ಟೇ ಇರೋದು ಅಂತ, 10 ಹಲವು ಮಾತು ಏಕೆ ಅಂತ, ಇದು ಒಂದನ್ನು ತಿಳ್ಕೊಳ್ಳಿ ಸಾಕು ಅಂತ. ಕರ್ಮ ಅಂದ್ರೆ ಏನು, ಹೇಗೆ ಕೆಲಸ ಮಾಡುತ್ತೆ ಅದು ಅಂತ ಅರ್ಥ ಮಾಡ್ಕೊಳ್ಳಿ ಅಂತ. ಈ ಮಾತನ್ನು ಭಗವಂತನ ಬಗ್ಗೆ ಉಪನಿಷತ್ತು ಹೇಳುತ್ತೆ, ಯಸ್ಮಿನ್ ಹ ಖಲು ವಿಜ್ಞಾತೆ ಸರ್ವಂ ವಿಜ್ಞಾತಂ ಭವತಿ. ಯಾವುದನ್ನು ತಿಳ್ಕೊಂಡು ಎಲ್ಲವನ್ನೂ ತಿಳ್ಕೊಂಡಂತೆ ಆಯಿತೋ ಅದು ಯಾವುದು? ಉಪನಿಷತ್ತು ದೇವರ ಬಗ್ಗೆ ಹೇಳೋ ಮಾತಿದು, ಆದರೆ ಇದು ಕರ್ಮಕ್ಕೂ ಅನ್ವಯ ಆಗುತ್ತೆ. ಯಾಕೆಂದರೆ ಮೀಮಾಂಸಕರು ಕರ್ಮವನ್ನೇ ಬ್ರಹ್ಮ ಅಂತ ಹೇಳ್ತಾರೆ, ಬೇರೆ ಈಶ್ವರ ಅಂತ ಇಲ್ಲ ಅಂತವ್ರು ಹೇಳ್ತಾರೆ ಮೀಮಾಂಸಕರು. ದೇವರು ಅಂತ ಬೇರೆ ಇಲ್ಲ, ಇದೇ ಅದು ಅಂತ, ಕರ್ಮವೇ ದೇವರು. ಕರ್ಮಬ್ರಹ್ಮವಾದಿಗಳು ಅಂತ ಕರೀತಾರೆ ಮೀಮಾಂಸಕರನ್ನ ಅಂತ. ಹಾಗಾಗಿ ತಿಳ್ಕೊಂಡ್ರೆ ನೀವು ದೇವರು ತಿಳ್ಕೊಂಡಂತೆ ಆಗೋಯ್ತು ಅಂತ. ಕರ್ಮ ಎಲ್ಲಿವರೆಗೆ ಬರುತ್ತೋ ಅದರ ಆಚೆಗೆ ಪರಬ್ರಹ್ಮ ಇರುವಂಥದ್ದು ಅಷ್ಟೇ. ನೀವು ಕರ್ಮ ತಿಳ್ಕೊಂಡ್ಬಿಟ್ರೆ ಆ ಗಡಿವರೆಗೆ ಹೋಗ್ತಿರಲ್ಲ ನೀವು, ಅಲ್ಲಿ ಆ ಕಡೆ ಪರಬ್ರಹ್ಮ ಇದೆ ಅಂತ, ಅದಕ್ಕಿಂತ ಮುಂದಕ್ಕೆ ಅಂತ. ಅಷ್ಟರ ಮಟ್ಟಿಗೆ ನಮಗೆ ಸರ್ವಜ್ಞತ್ವವನ್ನು ಕೊಡುವಂಥದ್ದು ಕರ್ಮದ ತಿಳುವಳಿಕೆ. ಹಾಗಾಗಿ ಕರ್ಮವನ್ನು ತಿಳಿದವನು ಭಗವಂತನನ್ನೂ ತಿಳಿಯಬಲ್ಲ ಅಂತ. ನೋಡಿ, ಇದೊಂದು ಸುಭಾಷಿತ. ನಮ್ಮ ಚಿಕ್ಕ ವಯಸ್ಸಲ್ಲಿ ನಾವು ನಿತ್ಯ ಕೇಳ್ತಾ ಇದ್ವಿ ಇದನ್ನು. ಊಟ ಮಾಡುವಾಗ ಗ್ರಂಥ ಅಂತಂದು ಹೇಳ್ತಾ ಇದ್ರು ವಿದ್ಯಾರ್ಥಿಗಳು ಆ ಸಮಯದಲ್ಲಿ. ನಮ್ಮಲ್ಲಿ ಕೆಲವ್ರಿಗೆ ಗೊತ್ತಿರ್ಬೋದು, ಬ್ರಹ್ಮ ಏನ ಕುಲಾಲವನ್ನೇಮಿತೋ ಬ್ರಹ್ಮಾಂಡ ಭಾಂಡೋದರೇ ವಿಷ್ಣುರ್ಯೇನ ದಶಾವತಾರ ಗಹನೆ ಕ್ಷಿಪ್ತೋ ಮಹಾಸಂಕಟೆ ರುದ್ರೋ ಏನ ಕಪಾಲ ಪಾಣಿಪುಟಕೆ ಭಿಕ್ಷಾಟನಂ ಕಾರಿತಃ ಸೂರ್ಯೋ ಭ್ರಾಮ್ಯತಿ ನಿತ್ಯಮೇವ ಗಗನೆ ತಸ್ಮೈ ನಮಃ ಕರ್ಮಣಿ. ಕರ್ಮಕ್ಕೆ ನಮಸ್ಕಾರ ಅಂತ ಈ ಶ್ಲೋಕದ ಮುಕ್ತಾಯ ಆಗೋದಾಗೆ ತಸ್ಮೈ ನಮಃ ಕರ್ಮಣಿ ಅಂತ, ಕರ್ಮಕ್ಕೆ ದೊಡ್ಡ ನಮಸ್ಕಾರ. ಯಾಕೆಂದರೆ ಏನಪ್ಪ ಮಹಿಮೆ ಕರ್ಮದ್ದು ಅಂದರೆ, ಈ ಬ್ರಹ್ಮ ಅವನು ಕುಂಬಾರ ಆಗಿಬಿಟ್ಟಿದ್ದಾನಂತೆ. ಬ್ರಹ್ಮ ಕುಂಬಾರನಿಗೇನು ಕೆಲಸ? ಮಡಿಕೆ ಮಾಡೋದು. ಈ ಬ್ರಹ್ಮಾಂಡವೆಂಬ ಮಡಿಕೆಯನ್ನು ಮಾಡುವ ಕುಂಬಾರನಂತೆ ಬ್ರಹ್ಮ ಅಂತ. ಬ್ರಹ್ಮಾಂಡ ಅಂತ ಹೇಳ್ತಾರಲ್ವಾ, ಬ್ರಹ್ಮಾಂಡ ಕಟಾಹ ಅಂತ ಹೇಳೋದುಂಟು. ಬ್ರಹ್ಮಾಂಡ ಕಟಾಹ ಅಂದರೆ ಪಾತ್ರೆ. ಈ ಬ್ರಹ್ಮಾಂಡ ಕಟಾಹವನ್ನು ನಿರ್ಮಿಸುವಂಥ ಕುಂಬಾರ ಯಾರು ಅಂದರೆ ಬ್ರಹ್ಮ. ಯಾವುದು ಮಾಡಿಸ್ತಾ ಇದೆ ಬ್ರಹ್ಮನ ಕೈಲಿ ಇದನ್ನೆಲ್ಲ ಅಂದರೆ ಕರ್ಮ ಮಾಡಿಸ್ತಾ ಇದೆ. ಬ್ರಹ್ಮ ಏನ ಕುಲಾಲವತು, ಕುಲಾಲ ಅಂದರೆ ಕುಂಬಾರ ಅಂತ, ಕುಲಾಲವನ್ನು ನಿಯಮಿತ ನೇಮಿಸಲ್ಪಟ್ಟಿದ್ದಾನೆ ಅಂತ. ಮಡಿಕೆ ಮಾಡುವಂತ, ಮಾಡ್ತಾ ಇರುವಂತ ಕರ್ಮದ ಶಕ್ತಿ ಇದು ಅಂತ. ತ್ರಿಮೂರ್ತಿಗಳಲ್ಲಿ ಒಬ್ಬನನ್ನು
ಆ ಕೆಲಸಕ್ಕೆ ಹಚ್ಚಿದೆ ಅಂತ, ಮಡಿಕೆ ಮಾಡೋ ಕೆಲಸಕ್ಕೆ ಹಚ್ಚಿದೆ ಕರ್ಮ ಅಂತ. ಹಾಗೆ ವಿಷ್ಣುರು ಏನ ದಶಾವತಾರ ಗಹನೆ ಕ್ಷಿಪ್ತೋ ಮಹಾಸಂಕಟಿ. ಪಾಪ ವಿಷ್ಣು ದೇವರ ಕಷ್ಟ ಅಂದರೆ ಒಂದ್ಸರಿ ಮೀನಾಗಿ ಹುಟ್ಟು ಬರಬೇಕಾಯ್ತು, ಒಂದ್ಸತಿ ಆಮೆಯಾಗಿ ಹುಟ್ಟು ಬರಬೇಕಾಯ್ತು, ಹೊಂದಿ ಆಗಬೇಕಾಯ್ತು, ಆಮೆ ಆಗಬೇಕಾಯ್ತು, ಇನ್ನು ಪುಟ್ಟ ಬಾಲಕನಾಗಿ ಹೋಗಿ ಭಿಕ್ಷೆ ಬೇಡಬೇಕಾಯ್ತು, ಯಮನಲ್ಲಿ ಬಲಿಯಲ್ಲಿ ಭಿಕ್ಷೆ ಬೇಡಬೇಕಾಯ್ತು ಅಲ್ವಾ. ಎಂಥ ಕಷ್ಟ ನೋಡಿ. ಕೊಡಲಿ ಹಿಡಿದು ತನ್ನ ತಾಯಿಯ ಕೊರಳನ್ನೇ ಕಡಿಬೇಕಾಯ್ತು, ರಾಮನಾಗಿ ವನವಾಸ ಮಾಡಬೇಕಾಯ್ತು, ಕೃಷ್ಣನಾಗಿ ಸಮಂತಕ ಮಣ್ಣಿ ಕಳ್ಳ ಅಂತ ಕದ್ದ ಅಂತ ಅಪವಾದ ಕೇಳಬೇಕಾಯ್ತು ಅಲ್ವಾ. ಇವ್ರು ಹೇಳೋದೇನು ಅಂದರೆ ಏನು ಮಹಾ ಸಂಕಟವಪ್ಪ ಇದು ದಶಾವತಾರ. ಈ ವಿಷ್ಣುವನ್ನ ಈ ಸಂಕಟಕ್ಕೆ ನೂಕಿದ್ಯಾವುದು ಅಂದರೆ ಕರ್ಮ. ವಿಷ್ಣುರು ಏನ ದಶಾವತಾರ ಗಹನೆ ಕ್ಷಿಪ್ತು ಮಹಾ ಸಂಕಟೆ. ಇನ್ನು ರುದ್ರನ ಕಥೆ ಮತ್ತು ಕಷ್ಟ ಇದೆ. ಭಿಕ್ಷೆ ಬೇಡ್ತಾನೆ ರುದ್ರ ಅಲ್ವಾ. ಭಿಕ್ಷಾ ಪಾತ್ರ ಯಾವುದು? ತಲೆಬುರುಡೆ. ಕಪಾಲ ಪಾಣಿಪುಟಕ್ಕೆ ಕೈಯಲ್ಲಿ ಕಪಾಲವನ್ನು ಹಿಡಿದು ಈಶ್ವರ ಭಿಕ್ಷೆ ಬೇಡ್ತಾನೆ, ಶಿವ ಭಿಕ್ಷೆ ಬೇಡ್ತಾನೆ. ಕರ್ಮ ಕಾರಣ ಅದಕ್ಕೆ. ಕೊನೆಯಲ್ಲಿ ಸೂರ್ಯೋ ಭ್ರಾಮ್ಯತೆ ನಿತ್ಯಮೇವ ಗಗನೆ. ಈ ಸೂರ್ಯ ಅವನು ಇಲ್ಲೋ ಹಾಗೆ ಇಲ್ವಂತೆ, ನಿರಂತರ ಭ್ರಮಣ. ಬೆಳಿಗ್ಗೆ ಅಲ್ಲಿದ್ದ, ಮಧ್ಯಾಹ್ನ ಇಲ್ಲಿದ್ದ, ಸಂಜೆ ಅಲ್ಲಿದ್ದ. ನೀವು ವಿಜ್ಞಾನ ಓದೋರು ಹೇಳ್ಬೋದು, ಇಲ್ಲ ಅಲ್ಲೆಲ್ಲೂ ಹೋಗಿಲ್ಲ, ಭೂಮಿನೇ ತಿರುಗ್ತಾರೆ ಅಂತ ಅನ್ಬೋದು. ಆದರೆ ವಿಜ್ಞಾನವನ್ನೇ ಕೇಳಿದರೆ ಸೂರ್ಯನು ಕೂಡ ಸಂಚಾರ ಮಾಡ್ತಾ ಇದ್ದಾನೆ ಅಂತ ಹೇಳುತ್ತೆ ಅದು. ಇನ್ನೊಂದು ಕಕ್ಷೆಯಲ್ಲಿ ಸೂರ್ಯನು ಸಂಚಾರ ಮಾಡ್ತಾ ಇದ್ದಾನೆ, ತುಂಬ ದೊಡ್ಡ ಕಾಲ ಬೇಕು ಆ ಕಕ್ಷೆ ಪೂರ್ತಿ ಆಗೋದಕ್ಕೆ ಅಂತ ಹೇಳುತ್ತೆ ವಿಜ್ಞಾನ. ಹೀಗೆ ಸೂರ್ಯ ನಿತ್ಯ ಭ್ರಮಣೆ ಮಾಡ್ತಾನಲ್ಲ, ಯಾರಿಂದ ಅಂದರೆ ತಸ್ಮೈ ನಮಃ ಕರ್ಮಣೆ, ಕರ್ಮದಿಂದ. ಈಗ ನಿಮ್ಮಲ್ಲಿ ಕೆಲವರು ಮುಖದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಎಲ್ಲ ನೋಡಿದ್ವಿ ನಾವು. ಯಾಕೆಂದರೆ ಕೆಲವರು ನೀವು ವಿಷ್ಣು ಭಕ್ತರಿದ್ದೀರಿ ಇಲ್ಲಿ, ಇನ್ನು ಕೆಲವರು ಶಿವ ಭಕ್ತರಿದ್ದೀರಿ, ಬ್ರಹ್ಮನ ಭಕ್ತರು ಯಾರು ಇಲ್ವೇನೋ ಇಲ್ಲಿ ಅಲ್ವಾ. ಇದ್ದೀರಾ ಯಾರು ಬ್ರಹ್ಮನ ಭಕ್ತರು? ಬೇಕಾಗತ್ತೆ, ಬೇಕಾಗತ್ತೆ. ಸೃಷ್ಟಿ ಸ್ಥಿತಿ ಲಯ ಮೂರು ಬೇಕಾಗುತ್ತೆ ಜೀವನಕ್ಕೆ. ಅದಿಲ್ಲದೆ ಏನು ಇಲ್ಲವೇ ಇಲ್ಲ. ನಿಮ್ಮ ಜೀವನದಲ್ಲಿ ಏನು ಯಾವುದ್ರ ಸೃಷ್ಟಿನೂ ಆಗೋದೇ ಅಲ್ವಾ. ಅಂದರೆ ಆಗ್ತಾನೆ ಇರುತ್ತೆ. ಮಾತಾಡಬೇಕು ಅನ್ನೋ ಸೃಷ್ಟಿ ಅಲ್ವಾ ಅದು. ಒಂದು ಕೆಲಸ ಮಾಡಬೇಕು ಅನ್ನೋ ಸೃಷ್ಟಿ ಅಲ್ವ, ಒಂದು ಮನೆ ಕಟ್ಟಬೇಕು ಅನ್ನೋ ಸೃಷ್ಟಿ ಅಲ್ವಾ ಅದು. ಎಲ್ಲರೂ ಬೇಕು. ನೀವು ಕೇಳ್ಬೋದು, ಅಲ್ಲ ವಿಷ್ಣುವು ಕರ್ಮದಿಂದಾಗ ದಶಾವತಾರ ಮಾಡಿದ ಅಂದರೆ ವಿಷ್ಣುವಿಗೂ ಪಾಪ ಪುಣ್ಯ ಇದೆಯಾ? ಅವನು ದುಷ್ಕರ್ಮ ಮಾಡಿದಾನ ವಿಷ್ಣುನು? ಹಾಗಾದರೆ ಸತ್ಕರ್ಮ ದುಷ್ಕರ್ಮ ಎಲ್ಲ ಮಾಡಿದಾನ? ಶಿವನು ಮಾಡಿದಾನ? ಪರವಾಗಿಲ್ಲ ಬಿಡಿ, ನಾನು ಮಾಡಿಬಿಡ್ತೀನಿ ಹಂಗಾದ್ರೆ ಅಂತ ಅಂದ್ಬಿಡ್ಬೋದು. ಅವರೇ ಮಾಡಿದ್ದಾರೆ ಅಂದಮೇಲೆ ಮತ್ತಿನೇನು, ನನಗೂ ಇದು ಅನುಮತಿ ಪತ್ರ ಸಿಕ್ಕಿದಾಗೆ, ರಹದಾರಿ ಸಿಕ್ಕಿದಾಗೆ ಅಂತ ಅನ್ಕೋಬೇಡಿ. ಹಾಗಂತ ಕರ್ಮದಿಂದಲೇ ಅದೆಲ್ಲ ಆಗಿರೋದು ಹೌದು. ವಿಷ್ಣುವಿನ ದಶಾವತಾರಗಳು ಅಥವಾ ರುದ್ರನ ಈ ಸಂದರ್ಭಗಳೆಲ್ಲ ಕರ್ಮದಿಂದಲೇ ಆಗಿರೋದು ಹೌದು. ನಮ್ಮ ಕರ್ಮದಿಂದ, ಜೀವಗಳ ಕರ್ಮದಿಂದ ಹೊರತು ದೇವರ ಕರ್ಮ ಅಲ್ಲ ಅದು, ಭಗವಂತನ ಕರ್ಮ ಅಲ್ಲ ಅದು. ಈಗ ರಾಮನಾಗಿ ಬಂದು ಇಷ್ಟು ಜನರ ಕರ್ಮ ತೀರಿಸ್ಬೇಕಾಗಿದೆ. ಇನ್ನೆಷ್ಟೋ ಜನ ಕರ್ಮ ಕಟ್ಕೋತಾರೆ. ಮಹಾಪುರುಷರು ಬಂದಾಗ ಎರಡು ಥರ ಇರ್ತಾರೆ. ತುಂಬ ಜನ ಕರ್ಮವನ್ನು ತೀರಿಸ್ಕೋತಾರೆ, ಕೆಲವರು ಕರ್ಮವನ್ನು ಕಟ್ಕೋತಾರೆ. ಅವ್ರಿಗೆ ಅಪಚಾರ ಮಾಡಿ, ಅವ್ರಿಗೆ ತೊಂದರೆ ಮಾಡಿ ಕರ್ಮವನ್ನು ಕಟ್ಕೋತಾರೆ. ಎರಡೂ ಆಗುತ್ತೆ. ಮತ್ತು ಮೇಲೆ ಬರದೇ ಇರ್ತಕ್ಕಂಥ ಪತನಕ್ಕೆ ಒಳಗಾಗ್ತಾರೆ. ಹಾಗಾಗಿ ಅದೆಲ್ಲ ಅವ್ರವ್ರಿಗೆ ಅದನ್ನು ಕೊಡಬೇಕಾಗಿದೆ. ಕಾಯ್ತಾ ಇರೋರು ಇದ್ದಾರೆ ಈ ಲೋಕದಲ್ಲಿ. ಶಬರಿ ಕಾಯ್ತಾ ಇದ್ದಾಳೆ, ಅಹಲ್ಯ ಕಾಯ್ತಿದ್ದಾಳೆ, ಯಾರ್ಯಾರು ಕಾಯ್ತಾ ಇದ್ದಾರಲ್ವಾ. ಅಲ್ಲಿ ರಾವಣನು ಕಾಯ್ತಾ ಇದ್ದಾನೆ, ಯಾವಾಗ ಮೋಕ್ಷ ಆಗುತ್ತೋ ನನಗೆ ಅಂತ. ರಾಮ ಬರಲೇಬೇಕು ಅಂತ. ಅವನ ಕರ್ಮ, ಇವನ ಕರ್ಮ, ಇವಳ ಕರ್ಮ, ಅವಳ ಕರ್ಮ, ಮತ್ತೊಬ್ಬರ ಕರ್ಮಕ್ಕೋಸ್ಕರವಾಗಿ ರಾಮ ಬರಬೇಕಾಗಿದೆ. ಹಾಗಾಗಿ ಅಲ್ಲಿಯೂ ಕೂಡ ಕರ್ಮವೇ ಕಾರಣ, ಅವರ ಕರ್ಮ ಅಲ್ಲ, ನಮ್ಮ ಕರ್ಮ. ಹಾಗಾಗಿ ಕರ್ಮ ಅಲ್ವಾ, ಕರ್ಮ ಅಲ್ಲ. ಇದೆಯಾ ಹಾಗೊಂದು ಶಬ್ದ? ಸಂಸ್ಕೃತದಲ್ಲಿಲ್ಲ, ಕನ್ನಡದಲ್ಲಿದೆ ಅಲ್ವಾ. ಕರ್ಮ ಅಂತ ಹೇಳ್ತಾರಲ್ವಾ. ಏನಾದರೂ ಎಡವಟ್ಟೆ ಆದರೆ ಅಥವಾ ಕರ್ಮ ಅನ್ನೋದು ಉಂಟಲ್ಲ, ಈಗ ಅಂದ್ಕೊಂಡು ಕರ್ಮ ಹೀಗೆ ಯಾಕೆ ಅಂದ್ಕೊಳ್ಳೋದು ಕರ್ಮ ಅಂತ? ಅಲ್ಲಿ ಬರ್ದಿದೆಯಾ ಅದು ಹಣೆ ಮೇಲೆ? ಎಲ್ಲಿ ತೋರಿಸಿ ಸ್ವಚ್ಛ ಹಣೆ ತೊಳ್ಕೊಂಡು ಬನ್ನಿ. ನಿಮಗೆ
ಏನು ಕೊಡಬೇಕು ತೊಳೆಯೋದಕ್ಕೆ ನಿಮಗೆ? ತೋರಿಸ್ತೀರಾ ನಮಗೆ ಏನು ಬರ್ಕೊಂಡಿದೆ ಅಂತ? ಮತ್ತೆ ಫಲ ಕೊಡೋರಿಗೆ ಕಾಣಿಸೋದು ಸಾಕೋದು ಅಲ್ವಾ? ನೀವು ಉತ್ತರ ಪತ್ರಿಕೆ ಯಾರಿಗೆ ಕಂಡ್ರೆ ಸಾಕು ಹೇಳಿ? ಪರೀಕ್ಷೆಯಲ್ಲಿ ಬರೆದಿರ್ತೀರಲ್ಲ ನೀವು, ಮೌಲ್ಯಮಾಪನ ಮಾಡೋರಿಗೆ ಕಂಡ್ರೆ ಸಾಕು ಅಲ್ವಾ? ಊರಿಗೆಲ್ಲ ಕಾಣಬೇಕಾದು ಉತ್ತರ ಪತ್ರಿಕೆಯನ್ನು. ಹಾಗೆ ಅಂತ ಯಾರು ಕರ್ಮಕ್ಕೆ ಫಲ ಕೊಡಬೇಕೋ ಅವರು ಓದ್ಕೋತಾರೆ ಅದನ್ನು. ಚಿತ್ರಗುಪ್ತ ಓದ್ತಾನೆ ಏನು ಅಂತ ಅಲ್ವಾ? ಈ ಲೋಕದಲ್ಲೇ ಫಲ ಕೊಡ್ತಕ್ಕಂಥ ಶಕ್ತಿಗಳಿದ್ದಾವೆ ನಾವು ಮಾಡಿದ ಕರ್ಮಗಳಿಗೆ, ಅವ್ರಿಗೆ ಗೊತ್ತಾದರೆ ಸಾಕು. ಆ ರೇಖೆಗಳ ಶಕ್ತಿ ಎಷ್ಟಂತೆ ಅಂದರೆ ಹರಿಣಾಪಿ ಹರೇಣಾಪಿ ಬ್ರಹ್ಮಣಾಪಿ ಸುರೈರಪಿ ಲಲಾಟ ಲಿಖಿತ ರೇಖಾ ಪರಿಮಾರ್ಷ್ಟುಂ ನ ಶಕ್ಯತೆ. ಹರಿಯಿಂದ ಸಾಧ್ಯ ಇಲ್ಲ, ಹರನಿಂದ ಸಾಧ್ಯ ಇಲ್ಲ, ಬ್ರಹ್ಮನಿಂದ ಸಾಧ್ಯ ಇಲ್ಲ, ದೇವತೆಗಳಿಂದ ಕೂಡ ಸಾಧ್ಯ ಇಲ್ಲವಂತೆ. ಏನೋ ಹಣೆಯ ಬರಹವನ್ನು ಅಳಿಸಲಿಕ್ಕೆ ಸಾಧ್ಯವೇ ಇಲ್ಲ, ಅನುಭವಿಸಲೇಬೇಕು ಅದನ್ನು. ಹರಿಹರ ಬ್ರಹ್ಮರಿಂದಲೂ ಸಾಧ್ಯ ಇಲ್ಲ, ದೇವತೆಗಳಿಂದ ಕೂಡ ಸಾಧ್ಯ ಇಲ್ಲ, ಅನುಭವಿಸಲೇಬೇಕು. ಆದರೆ ಇಲ್ಲಿ ಬರ್ಕೊಂಡಿದೆ. ಇದಕ್ಕೇನು ಹೇಳ್ತಾರೆ? ಹಣೆ ಬರಹಕ್ಕೆ ಸಂಸ್ಕೃತದಲ್ಲಿ ಏನು ಹೇಳ್ತಾರೆ ಹೇಳ್ತೀರಾ? ಹಳೆ ಕಾಲದ ಭಾಷೆ ಏನು ಹಣೆ ಬರಹಕ್ಕೆ? ವಿಧಿ ಲಿಖಿತ. ಹೇಳಿ, ವಿಧಿ ಅಂದ್ರೆ ಯಾರು? ಅವನೇ ಬರೆದಿದ್ದನ್ನ ಅವನಿಗೆ ಗಳಿಸೋಕ್ಕಾಗೋದಿಲ್ವಂತೆ ಬ್ರಹ್ಮನಿಗೆ. ಈಗ ನಮ್ಮಲ್ಲೂ ಕೆಲವ್ರಿಗೆ ಹಾಗೆ ಆಗುತ್ತಲ್ವಾ? ನಾವೇ ಬರೆದಿದ್ದು ನಮಗೆ ಓದೋಕ್ಕಾಗಲ್ಲ ಅಂತ, ಅಥವಾ ನಾವೇ ಬರೆದಿದ್ದು ನಮಗೇ ಓದೋಕ್ಕಾಗಲ್ಲ ಅಂತ ಹಾಗಿರುತ್ತಲ್ವಾ? ನೀವು ಯಾರು ಇದ್ದೀರಿ ಅವ್ರಿಗಕ್ಕೆ ನಮ್ಗೆ ಗೊತ್ತಿಲ್ಲ, ಬೇರೆಯವ್ರ ವಿಷಯ ಬಿಡಿ, ನಮಗೆ ಓದೋಕ್ಕಾಗಲ್ಲ. ನಾವು ತಮಾಷೆ ಯಾವಾಗಲೂ ನೆನಪು ಮಾಡ್ಕೋತಾ ಇರ್ತೀವಿ. ಈ ವೈದ್ಯರು ಬರ್ಕೊಡ್ತಾರೆ ತಪಾಸಣೆಗೆ ಹೋದರೆ, ಅದು ನಮಗೇನು ಓದೋಕ್ಕಾಗಲ್ಲ ಅದನ್ನ ಅಲ್ವಾ? ಅದು ಔಷಧದ ಅಂಗಡಿಯವನಿಗೆ ಓದಕ್ಕೆ ಬರುತ್ತೆ ಅದನ್ನ. ಅವನು ಓದ್ತಾನೆ, ಚೆನ್ನಾಗಿ ಓದ್ತಾನೆ, ನೋಡಿದ ಕೂಡಲೇ. ನಮ್ಗೆ ಯಾಕೆ ಗೊತ್ತಾಗಲ್ಲ, ಅವ್ನಿಗೆ ಯಾಕೆ ಗೊತ್ತಾಗುತ್ತೆ ಅಂದರೆ ಅದೊಂದು ಗೂಢ ಭಾಷೆ ಅಂತೆ. ತಮಾಷೆಗೆ ಹೇಳ್ತಿರೋದು ಗೂಢ ಭಾಷೆ ಅಂತೆ. ಗೂಢ ಭಾಷೆಯಲ್ಲಿ ಏನು ಬರ್ತಿದೆ ಅಂತಂದರೆ, ಅರ್ಧ ನಾನು ಮುಗಿಸಿದ್ದೀನಿ, ಇನ್ನು ಅರ್ಧ ನೀನು ಮುಗಿಸು ಅಂತ ಇರುತ್ತೆ ಅಂತ. ಇದರಲ್ಲಿ ಅವರಿಬ್ಬರಿಗೆ ಮಾತ್ರ ಅರ್ಥ ಆಗೋ ಥರ ಅರ್ಧ ನಾನು ಬೋಳಿಸಿ ಆಗಿದೆ ಅರ್ಧ, ಇನ್ನು ಅರ್ಧ ನೀನು ಬೋಳಿಸು ಅಂತ. ಅಲ್ಲಿಗೆ ಒಂದು ಪೂರ್ತಿ ಈ ಕಡೆ ದಿವಾಳಿ ಆಗ್ತಾನೆ, ಇಲ್ಲಿ ಆ ಕಡೆಗೆ ನನ್ನ ಮಾತು ಕೇಳಿ ಅರ್ಧ ಮೂರ್ಛೆ ತಪ್ಪಿದ್ದಾನೆ ಅವನು. ನೀವು ಔಷಧ ತೊಗೊಂಡ್ಬಿಟ್ರೆ ಮುಗೀತು, ನೇರವಾಗಿ ಯಮನ ಅರಮನೆಗೆ ಹೋಗ್ಬೋದು ಸೀದಾ ಅಂತ ತಮಾಷೆಗೆ ಹೇಳೋದು. ಹಾಗೆ ನಾವೊಂದು ಕತೆ ಹೇಳಿದ್ವಿ, ನೆನಪಿದೆ ನಿಮಗೆ? ಈ ಹಣೆ ಬರಹದ ಬಗ್ಗೆ ನೆನಪಿದೆಯಾ? ನೆನಪು ಮಾಡ್ಕೊಳ್ಳಿ. ಹಣೆ ಬರಹದ ಬಗ್ಗೆ ಒಂದು ಕಥೆಯನ್ನು ಹೇಳಿದ್ದು, ಅಳಿಸೋದ್ರ ಬಗ್ಗೆ ಹಣೆ ಬರಹವನ್ನು. ಇನ್ನೊಂದು ಸರಿ ಹೇಳ್ತೀವಿ. ಒಬ್ಬ ಪುಣ್ಯಾತ್ಮನಿಗೆ ಒಂದು ಆಸೆ ಹುಟ್ಟುತ್ತಂತೆ. ಅದೇನು ಅಂದರೆ, ತನ್ನ ಮಗನ ಹಣೆಯ ಬರಹವನ್ನು ತಾನೇ ಬರೀಬೇಕು ಅಂತ. ಈಗ ನೆನಪಾಯ್ತು ನಿಮಗೆ? ತನ್ನ ಮಗನ ಹಣೆ ಬರಹವನ್ನು ತಾನೇ ಬರೀಬೇಕು ಅಂತ. ಯಾರಿಗೆ ಗೊತ್ತಿಲ್ಲ ಅವ್ರ ಸಲುವಾಗಿ ಹೇಳ್ತೀವಿ ಕಥೆಯನ್ನು, ಗೊತ್ತಿಲ್ಲದವ್ರು ಇರ್ಬೋದು ಇಲ್ಲಿ ಹೊಸಬರು. ತಪಸ್ಸು ಮಾಡಿದಂತೆ, ಬೇಕಾದಾಗ ಬರೆದು ಬಿಡ್ಬೋದು ಅವನು. ಚಕ್ರವರ್ತಿಯಾಗಿ ಇವನು ಇಂತಿಷ್ಟು ಲಕ್ಷ ವರ್ಷ ರಾಜ್ಯಭಾರ ಮಾಡಬೇಕು ಅಂತ ಬರೆದು ಬಿಡೋದು. ಆ ಥರ ಮಾಡೋಕ್ಕೆ ಸಾಧ್ಯವ ಅಂತ ತಪಸ್ಸು ಮಾಡಿದಂತೆ. ಅದಕ್ಕೆ ಮಗನಿಗೆ ಬೇಕಾದ ಹೋಗೋ ಭಾಗ್ಯಗಳನ್ನೆಲ್ಲ ಬರೆದು ಬಿಡಬೇಕು ಹಣೆಯಲ್ಲಿ ಅಂತ. ಬ್ರಹ್ಮನ ಕುರಿತು ತಪಸ್ಸು ಮಾಡಿ 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 ಬ್ರಹ್ಮ ಒಲಿದು ಬಂದಾಗ ಹೊರ ಕೇಳಿದಂತೆ, ಏನಿಲ್ಲ ಸ್ವಲ್ಪ ಹೊತ್ತು ನಿನ್ನ ಕುರ್ಚಿ ಕೊಡು ಅಂತ. ಅಂದರೆ ಬ್ರಹ್ಮಪಟ್ಟವನ್ನು ಸ್ವಲ್ಪ ಹೊತ್ತಿನ ಮಟ್ಟಿಗೆ ಕೊಡು. ಯಾವ ಹೊತ್ತಿನ ಮಟ್ಟಿಗೆ ಅಂದರೆ, ನನಗೆ ಮಗ ಹುಟ್ಟುವಾಗ ಆ ಹಣೆ ಬರಹ ಬರೆಯೋ ಸಮಯದಲ್ಲಿ ಆ ಬ್ರಹ್ಮಪಟ್ಟ ನನಗೆ ಇರಬೇಕು, ನಾನೇ ಬರೀತೇನೆ ಅವನ ಹಣೆ ಬರಹವನ್ನು. ಅದಕ್ಕೆ ಬ್ರಹ್ಮದೇವ ಹೇಳಿದಂತೆ ಇದೇನು ಪ್ರಯೋಜನ ಆಗಲ್ಲ, ಬೇರೆ ಏನಾದ್ರು ವರ ಕೇಳ್ಕೊ, ಉಪಯೋಗ ಇಲ್ಲ ಏನು ಇದು ಅಂತ. ಇಲ್ವೇ ಅಲ್ಲ, ಅದೇ ಬೇಕು, ನನ್ನ ಮಗನ ಹಣೆ ಬರಹ ನಾನೇ ಬರೀಬೇಕು, ಕೊಡು ವರವನ್ನು. ಆಯಿತು, ನಿನ್ನ ಹಣೆ ಬರಹ ಅಂತ ಬ್ರಹ್ಮ ವರ ಕೊಟ್ಟಂತೆ. ಕೊನೆಗೆ ಅವನಿಗೆ ಅಂದ್ಕೊಂಡಂತನೇ ಪತ್ನಿ ಗರ್ಭಿಣಿ ಆದಳು, 9 ಮಾಸ ತುಂಬಿತು. ಇನ್ನೇನು ಮಗುವನ್ನು ಹೆರಬೇಕಲ್ವಾ, ಪ್ರಸೂತಿ ಸಮಯ ಹತ್ರ ಬರ್ತಾ ಇದೆ.
ಜಾತಕ ಅಲ್ಲಿ ವಾಗ್ದಾನ ಜಾತಕ ಆಗುವಂಥದ್ದು, ಹುಟ್ಟಿದ ಸಮಯ, ಮೊದಲನೇ ಉಸಿರಾಟ, ಅದೇ ತಾನೇ ಜಾತಕ ಅಂದರೆ ಅಂತ. ಹಾಗಾಗಿ ಈಗ ಅವನಿಗೆ ಬ್ರಹ್ಮ ಪದವಿ ಬರಬೇಕು, ಬಂತಂತೆ. ಬ್ರಹ್ಮದೇವ ಕೊಟ್ಟ ಮಾತನ್ನು ತಪ್ಪಿಲ್ಲ. ಅವನು ಬ್ರಹ್ಮ ಪದವಿಯನ್ನು ಬಿಟ್ಕೊಟ್ಟ. ಬ್ರಹ್ಮಪೀಠದ ಮೇಲೆ ಕೂತ್ಕೊಂಡ, ಆ ಕಿರೀಟ ಇಟ್ಕೊಂಡ, ಬರಿಬೇಕು ಬ್ರಹ್ಮನ ಲೇಖನ ಕೈಗೆತ್ಕೊಂಡ. ಬರಿಬೇಕು ಅಂದರೆ ಕೋಟ್ಯಂತರ ಜೀವಿಗಳು ಹಣೆ ಒಡ್ಡಿದ್ವಂತೆ ಮುಂದೆ ಬಂದು. ಯಾಕೆಂದರೆ ಅದೇ ಕ್ಷಣದಲ್ಲಿ ಹುಟ್ಟಿದ ಜೀವಗಳು ಎಷ್ಟಿಲ್ಲ ಚರಾಚರ ಸೃಷ್ಟಿಯಲ್ಲಿ, ಬರೀ ಭೂಲೋಕ ಮಾತ್ರ ಅಲ್ಲ, ಎಷ್ಟು ಜೀವಗಳು ಹುಟ್ಟಿಲ್ಲ ಅದೇ ಸಮಯದಲ್ಲಿ, ಎಲ್ಲ ಮುಂದೆ ಹಣೆ ಒಡ್ಡಿದ್ವಂತೆ. ಸರಿ, ನನ್ನ ಮಗು ಯಾವುದು ಇದರಲ್ಲಿ ಅಂತ. ಅದಕ್ಕೆ ನಿಜವಾದ ಬ್ರಹ್ಮದೇವ ಹೇಳಿದಂತೆ, ಅದು ನಿನ್ಗೆ ಗೊತ್ತಾಗೋದಿಲ್ಲ ಅಂತ. ಯಾಕೆಂದರೆ ಈ ಪದವಿ ಹೇಗೆಂದರೆ ಸಮದರ್ಶಿತ್ವ ಬಂದ್ಬಿಡುತ್ತೆ ಅಂತ. ಈ ಪೀಠದಲ್ಲಿ ಕೂತು ಕಿರೀಟ ಹಾಕ್ಕೊಳ್ತಿದ್ದಾಗೇ ಎಲ್ಲರೂ ಒಂದೇ ಥರ ಕಾಣ್ತಾರೆ. ನನ್ನ ಮಗ ನಿನ್ನ ಮಗ ಏನು ಉಳಿಯಲ್ಲ, ಎಲ್ಲ ಒಂದು. ಬರೆಯೋದು ಯಾಕೆ ವ್ಯತ್ಯಾಸ ಅಂದರೆ ಅವ್ರವ್ರ ಕರ್ಮ ಅಂತದೆ, ಅದನ್ನೇ ಹೇಳಿದ್ದು ನಾವು. ಅವ್ರವ್ರ ಕರ್ಮದ ಪ್ರಕಾರ ಬರ್ಸತ್ತೆ, ಅದು ಕರ್ಮವೇ ಬರ್ಸತ್ತೆ. ನಾವು ಮಾಡೋಕ್ಕೇನಿಲ್ಲ ಅದರಲ್ಲಿ ಏನು ಅಂತ, ತಾನೇ ತಾನಾಗುತ್ತೆ ಅದು. ಯಾವ ಕರ್ಮ ಫಲ ಕೊಡೋಕ್ಕೆ ಬಂದಿದೆಯೋ ಅದನ್ನು ಪ್ರಾರಬ್ಧ ಅಂತ ಕರೀತಾರೆ. ಯಾವ ಕರ್ಮ ಫಲ ಕೊಡೋಕ್ಕೆ ಬಂದಿದೆಯೋ ಅದು ಬರ್ಕೊಡುತ್ತೆ, ಬ್ರಹ್ಮನ ಕೈಯಲ್ಲಿ ಬರ್ಸ್ಬಿಡುತ್ತೆ ಅದು. ಹಾಗಾಗಿ ನೀನು ನಿನ್ನ ಕೆಲಸ ನೀನು ಮಾಡು, ಅದು ಏನು ಬರೀಬೇಕು ಅದನ್ನೇ ಬರೆದಿರುತ್ತೆ. ಆಮೇಲೆ ಹೋಗು, ನಿನ್ನ ಲೋಕಕ್ಕೆ ನೀನು ಹೋಗು, ಮತ್ತೆ ನಿನ್ನ ಮಗನ ಹಣೆ ಬರ ನೋಡಿವಿ ಅಂತ ನೀನೇ ಅಂತ ನೋಡಿ ಹೇಗಿದೆ ಅಂತ. ಹಾಗಾಗಿ ನೀವು ಸಾಕ್ಷಾತ್ ಬ್ರಹ್ಮದೇವನೇ ಆದರೂ ಕೂಡ ಹಣೆ ಬರಹ ವ್ಯತ್ಯಾಸ ಮಾಡೋಕ್ಕಾಗೋದಿಲ್ಲ, ಅದು ಅದೇ ಇರುತ್ತೆ ಅನ್ನೋದಕ್ಕೋಸ್ಕರ ಇರೋವಂಥದ್ದು. ಆಗಲಿ, ಈಗ ಕರ್ಮ ಅಂದರೆ ಏನು? ಯಾರು ಹೇಳ್ತೀರಾ? ನೀವ್ಯಾರು? ಕರ್ಮ ಅಂದರೆ ಏನು? ಯಾರಾದರೂ ಹೇಳ್ತೀರಾ? ಕರ್ಮ ಅನ್ನೋದಕ್ಕೊಂದು ಚಿಕ್ಕ ವಿವರಣೆ ಕನ್ನಡದಲ್ಲಿ. ಇಷ್ಟೆಲ್ಲ ಕರ್ಮದ ಪುರಾಣ ಹೇಳಿ ಆಯ್ತಲ್ಲ, ಏನು ಹಾಗಂದ್ರೆ ಕರ್ಮ ಅಂದರೆ? ಆಯ್ತು, ತಪ್ಪಲ್ಲ ನೀ ಹೇಳಿದ್ದು. ಇನ್ನು ಯಾರು ಹೇಳ್ತೀರಾ ಕರ್ಮ ಅಂದ್ರೆ ಏನು ಅಂತ? ನೀ ಹೇಳಿದ ತಪ್ಪಲ್ಲ, ಹೇಳು. ನಾವು ಮಾಡುವ ಪಾಪ ಮತ್ತು ಪುಣ್ಯಗಳ ಕೆಲಸ. ಸರಿ ಇದೆ, ನೀ ಹೇಳಿದ್ದು ಕೂಡ ಸರಿ ಇದೆ. ಕೆಲಸಗಳು ಅಂತ ಅಲ್ವಾ? ಕೆಲಸಗಳೇ ಕರ್ಮ ಅಂತ. ಸ್ಪಂದ, ಚಲನೆ, ಕರ್ಮ ಅಂದ್ರೆ ಚಟುವಟಿಕೆ, ಅದ್ರ ಹಿಂದೆ ಜೀವ ಇರಬೇಕು, ಅದಕ್ಕೆ ಕರ್ಮ ಅಂತ ಹೆಸರು. ಯಾವುದೇ ಸ್ಪಂದ, ಯಾವುದೇ ಚಟುವಟಿಕೆ, ಯಾವುದೇ ಚಲನೆ, ಯಾವುದೇ ಅಲುಗಾಟ ಬೆದಕಾಟ ಹಿಂದ್ಗಡೆ ಜೀವ ಇದ್ದಾಗ, ಅದ್ರ ಹಿಂದೊಂದು ಜೀವ ಇದ್ದಾಗ ಅದಕ್ಕೆ ಕರ್ಮ ಅಂತ ಹೆಸರು. ಇದರ ಕರ್ಮ ಅಲ್ಲ, ಬರೀ ಸ್ಪಂದ ಅಂತ ಆಗ್ಬಿಡುತ್ತೆ. ಅದು ಕರ್ಮ ಅಂತ ಆಗಬೇಕಾದ್ರೆ ಹಿಂದ್ಗಡೆ ಒಂದು ಜೀವ ಇರಬೇಕು, ಅದಕ್ಕೆ ಆ ಜೀವಕ್ಕೆ ಫಲ ಬರುತ್ತೆ. ಅದರದ್ದು ಮಾಡಿದ ಕರ್ಮದ ಶುಭಾಶುಭಗಳ ಫಲ ಬರುತ್ತೆ ಅದಕ್ಕೆ. ಅದು ಇಲ್ಲದಿರುವ ಒಂದು ಕ್ಷಣ ಇಲ್ಲ ಅಂತ. ಬೆನ್ನು ನೋಡ್ಕೊಳ್ಳಿ ಎಲ್ಲ. ನಮಗೆ ನಿಮ್ಮ ಬೆನ್ನು ಕಾಣಿಸಲ್ಲ, ನಿಮಗೂ ನಿಮ್ಮ ಬೆನ್ನು ಕಾಣಿಸಲ್ಲ, ನಮಗೆ ಮಾತ್ರ ಅಲ್ಲ, ನಿಮ್ಮ ಹಿಂದಿರೋರಿಗೆ ಕಾಣಿಸುತ್ತೆ. ನೇರ ಕೂತ್ಕೊಳ್ಳಿ. ಈಗ ಯಾರು ನೇರ ಕೂತಿಲ್ಲೋ ಅವ್ರು ನಿದ್ದೆ ಮಾಡ್ತಿದ್ದಾರೆ ಅಂತ ಅರ್ಥ. ಈ ಕ್ಷಣದಲ್ಲಿ ಯಾರು ನೇರ ಕೂತಿಲ್ಲ ಅವ್ರಿಗೆ ನಿದ್ದೆ ಬಂದಿದೆ ಅಂತ ಅರ್ಥ. ಕರ್ಮ ಇಲ್ಲದ ಕ್ಷಣವನ್ನು ಹೇಳ್ತೀರಾ ನಮಗೆ ನೀವು? ಯಾವಾಗ ಕರ್ಮ ಇಲ್ಲ ನಿಮ್ಮಲ್ಲಿ, ಕರ್ಮ ಇಲ್ಲದೆ ಇರೋ ಕ್ಷಣವನ್ನು ಹೇಳಿ, ಯೋಚನೆ ಮಾಡಿ. ಕರ್ಮ ಇಲ್ಲದ ಹೊತ್ತು ಯಾವುದು? ಈಗ ಸುಮ್ಮನೆ ಕೂತಿದ್ದೀರಲ್ಲ, ಕೂತ್ರು ಕರ್ಮ ಆಗ್ತಾ ಇದೆಯಾ? ಏನು ಕರ್ಮ ಆಗ್ತಾ ಇದೆ?
ಕೂತ್ರೆ ಕರ್ಮ ಹೇಗಾಗತ್ತೆ? ಅದು ಕೂತ್ಕೋಬೇಕಾದ್ರೆ ಕರ್ಮ, ಕೂರುವಿಕೆ ಕರ್ಮ, ಕೂತ ಮೇಲೆ ಸುಮ್ಮನೆ ಕೂತಿರ್ತೀರಲ್ವಾ? ಕೇಳ್ತಾ ಇದ್ದೀರಿ? ಈಗ ಕೇಳ್ತಾ ಇದ್ರೆ ನಿಲ್ಲಿಸ್ಬಿಡ್ತೀರ ಮಾತನ್ನೀಗ. ಆಗ ಕಣ್ಣು ಮುಚ್ಕೊಳ್ಳಿ. ಇದು ಕಷ್ಟ. ಆಯ್ತು, ಒಂದು ಚೂರು ಹೊತ್ತು ಉಸಿರು ಕಟ್ಟಿ ನಿಂತ್ಕೊಳ್ಳಿ. ಅಲ್ಲ, ಚೂರೇ ಹೊತ್ತು, ಒಂದು ಒಂದು ಕೆಲವು ಕ್ಷಣಗಳು ಉಸಿರು ಕಟ್ಟಿ ಯೋಚನೆ ಮಾಡ್ತಾ ಇರ್ತೀವಿ, ಅದು ಕೂಡ ಕರ್ಮನೇ. ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ, ಅದು ಕೂಡ ಕರ್ಮನೇ. ಗೀತೆ ಹೇಳುತ್ತೆ, ನಹಿ ಕಶ್ಚಿತ್ ಕ್ಷಣಮಪಿ ನೀವ್ಯಾರಾದ್ರೂ ನಾನು ಕರ್ಮ ಇಲ್ಲದೆ ಇರ್ತೀನಿ ಅಂತ ನಾವು ಒಪ್ತಾನೆ ಇರಲಿಲ್ಲ. ಯಾಕೆಂದರೆ ಕೃಷ್ಣನೇ ಹೇಳ್ಬಿಟ್ಟಿದ್ದಾನೆ ಅಂತ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತು. ಕರ್ಮ ಇಲ್ಲದೆ ಒಂದು ಕ್ಷಣವೂ ಕೂಡ ಇರೋಕ್ಕೆ ಸಾಧ್ಯ ಇಲ್ಲ ಯಾರಿಗೂ ಅಂತ. ಯಾರಿಗೂ ಸಾಧ್ಯ ಇಲ್ಲ. ಕರ್ಮ ಇದ್ದೇ ಇರುತ್ತೆ ಅಂತ. ಯಾಕೆಂದರೆ ಪ್ರಕೃತಿ, ನಾವು ಪ್ರಕೃತಿಲಿ ಇದೀವಲ್ಲ ಈಗ, ಪ್ರಕೃತಿ ನಿನಗೆ ಇಷ್ಟ ಇರಲೇ ಇಲ್ಲದೆ ಇರಲಿ ಕರ್ಮನ ಮಾಡಿಸ್ತಾನೆ ಇರುತ್ತೆ. ಪ್ರತಿ ಕ್ಷಣನೂ ಕೂಡ ಕರ್ಮವನ್ನು ಮಾಡಿಸ್ತಾನೆ ಇರುತ್ತೆ. ಜಡ ವಸ್ತುಗಳಲ್ಲೂ ಕೂಡ ಕರ್ಮ ಆಗ್ತಾ ಇರುತ್ತೆ, ಮನುಷ್ಯರಲ್ಲ ಮಾತ್ರ ಅಲ್ಲ. ಈಗ ಒಂದು ಕಲ್ಲು ಅಂತ ಅಂದ್ಕೊಳ್ಳಿ, ಕಲ್ಲಲ್ಲಿ ಒಂದು ಪ್ರಕ್ರಿಯೆಯನ್ನು ನಡೀತಾನೆ ಇರುತ್ತೆ. ಈ ಕಲ್ಲು ಒಂದೇ ಥರ ಇರುತ್ತೆ ಯಾವಾಗಲೂ ಒಂದೇ ಥರ ಇರುತ್ತಾ? ಬಿಸಿಲಲ್ಲಿ ಬಿಸಿ ಆಗೋದಿಲ್ವಾ? ತಂಪಲ್ಲಿ ತಂಪಾಗೋದಿಲ್ವಾ? ಅದು ಎಷ್ಟೋ ಕಾಲ ಕಳೆದಾಗ ವಜ್ರ ಆಗೋಲ್ವಾ? ಕಲ್ಲೇನೆ ಆಗೋದುಂಟಲ್ವಾ? ಅಥವಾ ಮಣ್ಣು ಕಲ್ಲಾಗುತ್ತಲ್ಲ ಎಷ್ಟೋ ಕಾಲ ಕಳೆದಾಗ? ಏನೊಂದು ಪ್ರಕ್ರಿಯೆ ನಡೀತಾ ಇದೆ ನೋಡಿ ಅಲ್ಲಿ ಅಂತ. ಒಂದು ಮರ ತಗೊಳ್ಳಿ, ಒಂದು ಮಣ್ಣು ತಗೊಳ್ಳಿ, ಏನೇ ತಗೊಳ್ಳಿ, ಅಲ್ಲಿ ಏನೋ ನಡೀತಾ ಇದೆ ಅಲ್ಲಿ ಅಂತ. ಅದು ಒಂದೇ ರೀತಿ ಇರೋಕ್ಕೆ ಸಾಧ್ಯ ಇಲ್ಲ ಯಾವಾಗಲೂ ಕೂಡ. ವ್ಯತ್ಯಾಸ ಆಗುತ್ತೆ ಯಾವತ್ತಾರು ಅಂತಂದರೆ ಏನೋ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಂತ ಅರ್ಥ. ಅದಕ್ಕೆ ಅದೇ ಆಗಿದೆ ಅಂತ. ಇದೇ ನೋಡಿ, ಸಿಮೆಂಟಿನ ಕಟ್ಟಡ ಅಲ್ವಾ ಇದು ಹೀಗೆ ಇರುತ್ತೆ ಯಾವಾಗಲೂ. ಇದು ಈ ಬಣ್ಣ ಹೊಡೆದಿದೆ ಉದಾಹರಣೆಗೆ, ಈ ಬಣ್ಣ ಹೀಗೆ ಇರುತ್ತೆ ಯಾವಾಗಲೂ. ಏನೋ ಕರ್ಮ ನಡೀತಾ ಇದೆ ಬಣ್ಣದಲ್ಲಿ ಅಂತ ಅರ್ಥ ಅದಕ್ಕೆ ಅಂತ. ಆ ಕಂಬ ಹಾಗೆ ಇರುತ್ತೆ ಯಾವಾಗಲೂ. 1000 ವರ್ಷ ಕಳೆದು ಹಾಗೆ ಇರುತ್ತೆ ಕಂಬ. ಅದು ಇರುತ್ತಾ? 100 ವರ್ಷ ಕಳೆದು ಇರುತ್ತೆ ಅದೇ ಥರ? ಅದು ಇಲ್ಲ ಅಲ್ವಾ ಅಂತ. ಹಾಗಾಗಿ ಈ ಕಂಬ ಅಥವಾ ಬಣ್ಣ ಇಂಥದ್ರಲ್ಲೇ ಕರ್ಮ ಇದೆ ಅಂತಂದರೆ ನಮ್ಮಲ್ಲಿ ಕರ್ಮ ಇಲ್ಲದೆ ಇರೋದು ಹೇಗೆ ಹೇಳಿ? ಹೃದಯ ಬಿಡ್ತಾ ಇರಲ್ವಾ? ರಕ್ತ ಪರಿಚಲನೆ ಇರಲ್ವಾ ನಮ್ಮಲ್ಲಿ? ಹೋಗ್ಲಿ ಬಿಡು, ತಾನಾಗಿ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಆದರೆ ನಮ್ಮ ಜೀವದ ಸಂಕಲ್ಪದಿಂದ ನಡೀತಾ ಇರೋದು ಕೂಡ ತುಂಬ ಇರುತ್ತೆ, ಇದ್ದೇ ಇರುತ್ತೆ, ಇಲ್ಲದೆ ಇರೋದಿಲ್ಲ ಅಂತ. ನಾವು ಹೀಗೆ ನೋಡ್ತಾ ಇದ್ರೆ ಆ ಕಣ್ಣು ಪಾಪ ಯಾರು ಆಡುತ್ತಂತೆ ಆ ಕಡೆ ಈ ಕಡೆ. ಕಣ್ಣು ಪಾಪೆ ಆಡೋದಿಲ್ಲ ಅಂದರೆ ಒಳಗಡೆ ಆಲೋಚನೆಗಳು ನಿಂತಿದೆ ಅಂತ ಅರ್ಥ. ಅದಕ್ಕೆ ಆಲೋಚನೆಗಳು ಇದೆ ಅಂದರೆ ಕಣ್ಣ ಪಾಪೆ ಆ ಕಡೆ ಈ ಕಡೆ ಆಡುತ್ತೆ ಅಂತ. ಕಪ್ಪಿದ್ದಾರೆ ಕಣ್ಣಲ್ಲಿ, ಅದು ಆಡುತ್ತೆ ಅಂತ. ಚಲನೆ ಕರ್ಮ ಅದು ಅಂತ. ಹಾಗಾಗಿ ಕೃಷ್ಣ ಹೇಳಿದ್ದು ಪ್ರಕೃತಿ ಜೈರ್ ಗುಣೈ, ಪ್ರಕೃತಿಯ ಗುಣಗಳಿದೆಯಲ್ಲ, ಸತ್ವಗುಣ, ರಜಗುಣ, ತಮಗುಣ, ಈ 3 ಒಂದಕ್ಕೊಂದು ಹೊಡೆದಾಡ್ತಾ ಇರುತ್ತೆ ಯಾವಾಗಲೂ. ನಿರಂತರವಾಗಿ ಜಗಳನೇ ಆಗ್ತಾ ಇರುತ್ತೆ ಅದರ ಮಧ್ಯದಲ್ಲಿ. ಹೀಗಾಗಿ ಒಂದು ಸ್ಪಂದ ನಿರಂತರವಾಗಿ ಇದ್ದೇ ಇದೆ. ಯಾರೂ ಕರ್ಮ ಇಲ್ಲದೆ ಇರೋಕ್ಕಾಗೋದಿಲ್ಲ ಅಂತ ಕೃಷ್ಣನ ಪಟ್ಟಿ ಕೊಟ್ಬಿಟ್ಟಿದ್ದಾನೆ. ಪಶ್ಯನ್, ಅರ್ಥ ಹೇಳಿ. ಪಶ್ಯನ್, ಶೃಣ್ವನ್, ಸ್ಪೃಶನ್, ಜೋರಾಗಿ ಹೇಳಬೇಕು. ಜಿಘ್ರನ್, ಪರಿಮಳ ತಗೊಳ್ಳೋದು. ಅಶ್ನ್ಯನ್, ಗಚ್ಚನ್, ಸ್ವಪನ್. ಅಲ್ಲೂ ಕೂಡ ಕರ್ಮ ಇದೆ ಅಂತ. ನಿದ್ದೆ ಮಾಡಿದಾಗಲೂ ಕರ್ಮ ಇದೆ ಇಲ್ವಾ? ನಾವು ಕನಸು ಕಾಣ್ತೀವಿ ನಿದ್ದೆ ಮಾಡಿದಾಗ, ಅಲ್ಲಂದ್ರೂ ಚಟುವಟಿಕೆಗಳು ನಡೀತಾನೆ ಇರುತ್ತೆ ಶರೀರದಲ್ಲಿ, ಸುಮ್ಮನೆ ಏನಿರಲ್ಲ. ನೀವು ಊಟ ಮಾಡ್ಕೊಂಡು ಮಲಗಿದ್ರೆ ಹಸುವಾಗುತ್ತೆ ಅಲ್ಲ, ನೀವು ಎದ್ದಾಗ ನಿಮ್ಗದು ಏನರ್ಥ? ಅದಕ್ಕೆ ನಡೀತಾ ಇದೆ ಒಳಗಡೆಗೆ ಅಂತ ಕೆಲಸ ಅಂತ. ಶ್ವಸನ್, ಉಸಿರಾಡೋದು. ಪ್ರಲಪನ್, ಹೊಲಬೋದು ಅಂತ. ಈ ಪ್ರಲಾಪ ಇದೆಯಲ್ವಾ, ಅದೇ ಕನ್ನಡದಲ್ಲಿ ಹಲುಬು ಅಂತಾಗಿದೆ. ಪ ಹ ಆಗಿದೆ, ಲಾ ಹಾಗೆ ಉಳ್ಕೊಂಡಿದೆ, ಮತ್ತು ಪ ಬ ಆಗಿದೆ ಮತ್ತೊಂದು. ಲಾ ಇದು ರೂ ಆಗಿದೆ. ಹೊಲುಬು ಅನ್ನೋದು ಈ ಪ್ರಲಾಪ ಇದರಿಂದ ಬಂದಿರುವಂಥದ್ದು ಅಂತ. ಹಾಗಾಗಿ ಹೊಲ್ಬೋದು ಅಂತ ಮಾತಾಡೋದು ಅಂತಲೇ ಅರ್ಥ ಇಲ್ಲಿ. ವಿಸೃಜನ್, ಬಿಡೋದು ಅಂತ. ಕೈಯಿಂದ ಬಿಡೋದು, ಯಾವುದನ್ನಾದ್ರೂ ಕೂಡ ನಾವು ಉಸಿರನ್ನು ಬಿಡ್ತೀವಿ ನಾವು, ವಿಸರ್ಗ ಅದು. ಅಥವಾ ಕೈಯಿಂದ ಏನನ್ನು ಬಿಡ್ತೀವಿ, ವಿಸರ್ಗ ಅದು ಅಂತ. ಗೃಹ್ಣನ್, ಅದಕ್ಕೆ ಪಕ್ಕದಲ್ಲಿ ಬಂದಿದೆ ಎರಡು ಕೂಡ. ವಿಸೃಜನ್, ಗೃಹ್ಣನ್, ತಗೊಳ್ಳೋದು ಅಂತ.
ಉನ್ಮಿಷನ್, ಉನ್ಮಿಷನ್, ನಿಮಿಷನ್. ನಿಮೇಷ ಕಣ್ಣು ಮುಚ್ಚೋದು, ಉನ್ಮೇಷ ಕಣ್ಣು ತೆರೆಯೋದು. ರಾಮನ ಸ್ತೋತ್ರ ಮಾಡ್ತಾನೆ ಬ್ರಹ್ಮದೇವ. ಆ ಸ್ತೋತ್ರದಲ್ಲಿ ಏನು ಹೇಳ್ತಾನೆ ಅಂದರೆ, ನಿಮೇಷಸ್ಥೆ ಭವೇದ್ ರಾತ್ರಿ, ಉನ್ಮೇಷಸ್ಥೆ ಭವೇದ್ ದಿವ. ರಾಮನಿಗೆ ಬ್ರಹ್ಮದೇವ ಹೇಳೋದು ರಾವಣ ಸಂಹಾರದ ನಂತರ, ನೀನು ಕಣ್ಣು ಮುಚ್ಚಿದರೆ ಅದು ಪ್ರಪಂಚಕ್ಕೆ ರಾತ್ರಿ, ನೀನು ಕಣ್ಣು ಬಿಟ್ಟರೆ ಪ್ರಪಂಚಕ್ಕೆ ಹಗಲು ಅಂತ. ಅದು ನಿಮೇಷಸ್ಥೆ ಭವೇದ್ ರಾತ್ರಿ, ಉನ್ಮೇಷಸ್ಥೆ ಭವೇದ್ ದಿವ. ನಮಗೂ ಎಲ್ಲ ಹೌದು, ನಾವು ಕಣ್ಣು ಮುಚ್ಚಿದ್ರೆ ನಮಗೆ ರಾತ್ರಿ, ನಾವು ಕಣ್ಣು ಬಿಟ್ಟರೆ ನಮಗೆ ಹಗಲು ಅಂತ. ಇದು ನಮ್ಮ ಹಣೆ ಬರಹ ಇದು. ಆದರೆ ರಾಮನ ಯೋಗ್ಯತೆ ಏನು ಅಂದರೆ, ಅವನು ಕಣ್ಣು ಬಿಟ್ಟರೆ ಪ್ರಪಂಚಕ್ಕೆ ಹಗಲು, ಅವನು ಕಣ್ಣು ಮುಚ್ಚಿದರೆ ಪ್ರಪಂಚಕ್ಕೆ ಪ್ರಳಯ, ಪ್ರಪಂಚಕ್ಕೆ ರಾತ್ರಿ. ಹಾಗಾಗಿ ಉನ್ಮಿಷನ್ ಅಂದರೆ ಕಣ್ಣು ಬಿಡೋದು, ನಿಮಿಷನ್ ಅಂದರೆ ಕಣ್ಣು ಮುಚ್ಚೋದು. ಇದೆಲ್ಲ ಕರ್ಮವೇ ಅಲ್ವಾ ಅಂತ. ಇದೆಲ್ಲ ನಡೀತಾ ಇದೆ ಪ್ರತಿಕ್ಷಣವು ಅಂತ. ಹಾಗಾಗಿ ಕೊನೆಯದು, ಇವತ್ತಿನ ಪಾಠದ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ಒಂದು ವೇಳೆ ಕರ್ಮ ಇಲ್ಲ ಅಂತಂದರೆ, ಯಾವುದೇ ಕರ್ಮ ಇಲ್ಲ ಅಂತಂದರೆ ಅದಕ್ಕೇನರ್ಥ ಹೇಳ್ತೀರಾ? ಇದ್ರ ಜೊತೆ ಮುಕ್ತಾಯ ಮಾಡೋಣ. ಕರ್ಮ ಇಲ್ಲದ ಒಂದು ಸಂದರ್ಭ ಏನಾದ್ರು ಬಂತು ಅಂದರೆ ಏನರ್ಥ ಅದಕ್ಕೆ ಅಂತ ಹೇಳ್ತೀರಾ? ಕರ್ಮ ಇಲ್ಲ ಅಂದರೆ ಒಂದೋ ಸತ್ತಿದ್ದಾನೆ ಅಂತ ಅಲ್ವಾ? ಜೀವಂತವಾಗಿ ಕರ್ಮ ಇಲ್ಲ ಅಂತಂದರೆ ಅವನು ಸಮಾಧಿ ಸ್ಥಿತಿಲಿದ್ದಾನೆ ಅಂತ ಅರ್ಥ. ಅದಕ್ಕೆ ಸಮಾಧಿಯಲ್ಲಿ ಕೂಡ ಯಾವ ಸಮಾಧಿ? ಸಮಾಧಿಯಲ್ಲಿ ವೈವಿಧ್ಯ ಇದೆ ತುಂಬ. ಎಲ್ಲ ಸಮಾಧಿಯಲ್ಲೂ ಕರ್ಮ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಸಮಾಧಿಯಲ್ಲಿ ಸಂಪ್ರಜ್ಞಾತ ಸಮಾಧಿ ಅಂತ ಇದೆ, ಅಸಂಪ್ರಜ್ಞಾತ ಸಮಾಧಿ ಅಂತ ಇದೆ. ಸಂಪ್ರಜ್ಞಾತ ಸಮಾಧಿ ಅಂದರೆ ಕೆಳ ಹಂತದ ಸಮಾಧಿಗಳು, ಅವೆಲ್ಲವೂ ಕೂಡ ಅಂತ ಗೊತ್ತಾಗತ್ತೆ. ಅಲ್ಲಿ ನಾನು ಇಂಥ ದೇವತೆಯನ್ನು ನೋಡ್ತಾ ಇದ್ದೇನೆ ಅಂತ ಗೊತ್ತಾಗತ್ತೆ, ಸಂಪ್ರಜ್ಞಾತ ಅಂತ. ಅಸಂಪ್ರಜ್ಞಾತ ಅಂದರೆ ಏನೂ ಗೊತ್ತಿಲ್ಲ ಅಂತ, ಮನಸ್ಸೇ ಇಲ್ಲ ಅಂತ. ಮನಸ್ಸಿದ್ರೆ ಕರ್ಮ ಇದೆ, ಮನಸ್ಸೇ ಇಲ್ಲ ಅಂತ. ಅಂಥ ಸಮಾಧಿ ನಿರ್ವಿಕಲ್ಪ ಸಮಾಧಿ, ಅಸಂಪ್ರಜ್ಞಾತ ಸಮಾಧಿ ಅಂತ ಕರೀತಾರೆ ಅದನ್ನು. ಅದಕ್ಕೆ ಅದ್ರ ಬಗ್ಗೆ ನೋಡಿ, ಒಂದು ಗ್ರಂಥ ಈ ಥರ ಹೇಳುತ್ತೆ, ಶಂಖ ದುಂದುಭಿನಾದಂಚ ನ ಶೃಣೋತಿ ಕದಾಚನ. ಶಂಖನಾದ, ದುಂದುಭಿನಾದ ಇದೆಲ್ಲ ಕೇಳಿಸತ್ತಂತೆ. ನೀವು ಬರ್ಕೊಂಡು ಮುಗಿಯಲ್ಲ, ಸುಮಾರಿದೆ ಇದು. ಆಮೇಲೆ ಬೇಕಾದ್ರೆ ನಿಮ್ಗೆ ಕೊಡ್ತೀವಿ, ಬರ್ಕೋಬೋದು ನಿಧಾನಕ್ಕೆ. ಯೋಗ ಸಾಧನೆ ಮಾಡುವಾಗ ಸಂಪ್ರಜ್ಞಾತ ಸಮಾಧಿಯಲ್ಲಿ ಶಂಖನಾದ ಕೇಳಿಬರುತ್ತೆ, ದುಂದುಭಿನಾದ ಕೇಳಿಬರುತ್ತೆ, ಮೇಘಧ್ವನಿ ಕೇಳಿಬರುತ್ತೆ, ಕೊಳಲಿನ ನಾದ ಕೇಳಿಬರುತ್ತೆ. ಎಲ್ಲ ನೀವು ಕೇಳಿದಿರಿ, ನಿಮ್ಗೆ ಗೊತ್ತಿದೆ ಅದು ಸಂಪ್ರಜ್ಞಾತ ಸಮಾಧಿಯ ಸಂದರ್ಭಗಳಲ್ಲಿ. ಆದರೆ ಅಸಂಪ್ರಜ್ಞಾತ ಸಮಾಧಿಗೆ ಹೋದಾಗ ನ ಶೃಣೋತಿ ಕದಾಚನ, ಯಾವ ಸದ್ದು ಕೂಡ ಇಲ್ಲ. ಕಾಷ್ಠವಜ್ಜಾಯತೆ ದೇಹ, ಬೇರೆ ಇದು. ಕಾಷ್ಠವಜ್ಜಾಯತೆ ದೇಹ, ದೇಹವು ಕಟ್ಟಿಗೆ ಅಂತೆ ಆಗತ್ತೆ. ಈ ಕಟ್ಟಿಗೆ ಮೂರ್ತಿನಾದರೆ ಈ ಒಂದು ಕಡೆ ಒಂದು ಕಾಲು ಹಿಡಿದು ಎತ್ತಿದ್ರೆ ಮೂರ್ತಿನೇ ಇಡೀ ಬಿಂಬನೇ ಹೇಳುತ್ತಲ್ವಾ? ಹಾಗೆ ಯಾರು ಅಂಥ ಸಮಾಧಿ ಸ್ಥಿತಿಯಲ್ಲಿ ಇರ್ತಾನೋ ಅವನು ಒಂದು ಬೆರಳು ಹಿಡಿದು ಎತ್ತಿದ್ರೆ ಬೆರಳು ಮೇಲಕ್ಕೆ ಬರೋದಿಲ್ಲ, ಇಡೀ ದೇಹನೇ ಮೇಲಕ್ಕೆ ಬರುತ್ತೆ. ಯಾಕಂದರೆ ಇಡೀ ದೇಹ ಸೆಟೆದುಕೊಂಡಿರುತ್ತೆ ಅಂತ, ಇಡೀ ದೇಹ ಕಟ್ಟಿಗೆ ಆಗಿರುತ್ತೆ ಅಂತ. ಹಾಗಾಗಿ ಕಾಷ್ಠವಜ್ಜಾಯತೆ ದೇಹ ಉನ್ಮನ್ಯವಸ್ಥೆಯ ಅಥವಾ ಉನ್ಮನ್ಯಾವಸ್ಥೆಯ ಧ್ರುವಂ. ಉನ್ಮನಿ ಎಂಬ ಅವಸ್ಥೆ ಬಂದಾಗ, ಮನಸ್ಸೇ ಇಲ್ಲದೆ ಹೋಗುವಂಥ ಒಂದು ಸಂದರ್ಭ, ಅಂಥ ಸಮಾಧಿ ಬಂದಾಗ ಧ್ರುವಂ, ಖಂಡಿತವಾಗಿಯೂ ದೇಹ ಕಟ್ಟಿಗೆ ಆಗತ್ತೆ. ಆಗ ಹೇಗಾಗ್ತಾನೆ ಅಂದರೆ ಸರ್ವಾವಸ್ಥಾ ವಿನಿರ್ಮುಕ್ತ, ಎಲ್ಲ ಅವಸ್ಥೆಗಳನ್ನು ದಾಟಿರ್ತಾನೆ. ಅವಸ್ಥೆಗಳು ಅಂದರೆ ಎಚ್ಚರ ಅಲ್ಲ, ಜಾಗೃತ ಅವಸ್ಥೆ ಅಲ್ಲ, ಸ್ವಪ್ನ ಅಲ್ಲ, ಅದೊಂದು ಅವಸ್ಥೆ. ಸ್ವಪ್ನ ಅಂದರೆ ಕನಸು ಕಾಣೋದು, ಅಥವಾ ಗಾಢ ನಿದ್ದೆ, ಸ್ವಪ್ನವೂ ಕೂಡ ಇಲ್ಲ, ಅದೂ ಅಲ್ಲ. ಆಮೇಲೆ ತುರಿಯಾವಸ್ಥೆಯ ಆರಂಭದ ಹಂತಗಳು, ಆಗಲೂ ಗೊತ್ತಾಗತ್ತೆ ತಾನು ಯಾರು, ತಾನೇನು, ಏನು ನೋಡ್ತಾ ಇದ್ದಾನೆ ಎಲ್ಲ ಗೊತ್ತಾಗತ್ತೆ ಅವನಿಗೆ. ಅದೂ ಅಲ್ಲ, ಎಲ್ಲ ಅವಸ್ಥೆಗಳಿಂದ ವಿನಿರ್ಮುಕ್ತ, ದಾಟಿಬಿಟ್ಟಿರ್ತಾನೆ ಆ ಅವಸ್ಥೆಗಳನ್ನು. ಸರ್ವ ಚಿಂತಾ ವಿವರ್ಜಿತ, ಎಲ್ಲ ಆಲೋಚನೆಗಳಿಂದ ಮುಕ್ತನಾಗ್ತಾನೆ. ಎಲ್ಲ ಭಾವಗಳು, ಎಲ್ಲ ಚಿಂತೆಗಳು ಅದಿರಲ್ಲ ಅಂತ. ಮೃತವತ್ತು ತಿಷ್ಠತೆಯ ಯೋಗಿ, ಸತ್ತವನ ಹಾಗೆ ಇರ್ತಾನೆ. ಸತ್ತಾಗ ಏನಿರೋದಿಲ್ಲ ಹೇಳಿ? ಸತ್ತಾಗ ಯಾವುದಿರೋದಿಲ್ಲ ಹೇಳಿ? ಸತ್ತಾಗ
ಜೋರಾಗಿ ಹೇಳಬೇಕು. ನೀವಿದ್ದೀರಲ್ವಾ ಎಲ್ಲರೂ ಕೂಡ? ಹೇಳಿ, ಜೋರಾಗಿ ಹೇಳಿ. ಉಸಿರಾಟ ಇರೋದಿಲ್ಲ ಸತ್ತವನಿಗೆ. ಆಮೇಲೆ ನಾಡಿ ಮಿಡಿತ ಇರೋದಿಲ್ಲ. ಆಮೇಲೆ ಹೃದಯದ ಬಡಿತ ಇರೋದಿಲ್ಲ. ಮತ್ತೆ ರಕ್ತ ಪರಿಚಲನೆ ಇರೋದಿಲ್ಲ. ಅದೇ ಹೃದಯದ ಬಡಿತ ಜೊತೆಗೆ ಬರುವಂಥದ್ದು. ಮತ್ತೆ ಉಷ್ಣತೆ, ನಿಧಾನಕ್ಕೆ ಉಷ್ಣತೆನೂ ಹೋಗುತ್ತೆ, ತಂಪಾಗತ್ತೆ ನಿಧಾನಕ್ಕೆ, ಇಲ್ಲೂ ತಂಪಾಗತ್ತೆ. ಆಮೇಲೆ ಹಾಗೆ ಆಗ್ತಾನೆ ಅಂತ. ಮೃತವತ ತಿಷ್ಠತೆ ಅಂದರೆ ಇದೇ ರೀತಿ ಆಗ್ಬಿಡ್ತಾನೆ, ಶವದಂತೆ ಆಗ್ಬಿಡ್ತಾನೆ. ಶವಾಸನ ಅಂತಿದೆಯಲ್ವಾ, ನಾವೆಲ್ಲ ಶವಾಸನ ಭಾಳ ಖುಷಿಯಿಂದ ಮಾಡ್ತೀವಿ ಅಲ್ವಾ? ಆರಾಮಾಗಿ ಮಲ್ಕೊಂಡ್ರಾಯ್ತು ಶವಾಸನ ಅಂತ. ಈ ಎಲ್ಲ ಆಸನಗಳು ಕಾಲು ಕೈ ಬಗ್ಸು ಮಾಡಿ ಏನು ಗೋಳು ಹೊಯ್ಕೊಳ್ಳೋದು ಅಂದರೆ ನರಕ ಇಲ್ಲೇ. ಶವಾಸನ ಮಾಡೋದ್ರೆ ಮಲಗಿ ಗೊರಕೆ ಹೊಡೆದು ಬಿಡೋದು ಚೆನ್ನಾಗಿ. ಹಾಗೆ ಆಸನಗಳಲ್ಲಿ ಶ್ರೇಷ್ಠವಾದ ಆಸನ ಯಾವುದು ಅಂದರೆ ಪದ್ಮಾಸನವೂ ಅಲ್ಲ, ಸಿದ್ಧಾಸನವೂ ಅಲ್ಲ, ಶೀರ್ಷಾಸನವೂ ಅಲ್ಲ, ಸರ್ವಾಂಗಾಸನವೂ ಅಲ್ಲ. ಯಾವುದು ಮತ್ತೆ ಅಂದರೆ ಶವಾಸನ ಅಂತ. ಯಾಕೆ ಅಂದರೆ ಅಷ್ಟು ಆರಾಮದಲ್ಲಿ ಮಲ್ಕೊಂಡಿದ್ದೆ ಮಾಡ್ಬೋದು ಅಂತ ಶವಾಸನದಲ್ಲಿ ಅಂತ. ತುಂಬ ಕಷ್ಟ ಇದೆ ಶವಾಸನ ಮಾಡೋದಕ್ಕೆ. ಎಲ್ಲ ಆಸನಕ್ಕಿಂತಲೂ ಕಷ್ಟ ಶವಾಸನ ಮಾಡೋದು. ಶವದಾಗ ಆಗಬೇಕು, ಆಗತ್ತಾ? ಎತ್ತಿದ್ರೆ ಇಡೀ ಶರೀರನ ಹೇಳ್ಬೇಕು, ನಡ್ಕೊಂಡು ಹೋಗೋ ಥರ ಇರಬೇಕು, ಮೇಲೆ ಕೂತ್ಕೊಳ್ಳೋ ಥರ ಇರಬೇಕು ಸೊಂಟದ ಮೇಲೆ. ಈಗ ಎತ್ತಿದರೆ ಆ ಕಡೆ ತುದಿ ಒಂದು ಚೌಪಾಯ ಮೇಲೆ, ಈ ಕಡೆ ಕಾಲು ಒಂದು ಚೌಪಾಯ ಮೇಲೆ, ತಲೆ ಒಂದು ಚೌಪಾಯ ಮೇಲೆ ಇಟ್ಟರೆ ನೆಟ್ಟಿಗೆ ಇರಬೇಕು ಪೂರ್ತಿ. ಅದು ಮಧ್ಯೆ ಕೂತ್ಕೊಂಡ್ರು ಏನಾಗ್ಬಾರ್ದು. ಮಾಡಿ ಶವಾಸನ ಹೇಗೆ ಮಾಡ್ತಾರೆ ನೋಡೋಣ, ಮಾಡಿ. ಇದ್ದು ಶವಾಸನ ಈಗ ಮಲ್ಕೊಂಡು ನಿದ್ದೆ ಮಾಡಿಬಿಟ್ರೆ ಶವಾಸನ ಆಗತ್ತ? ಅದು ವೃತ್ತಿಗಳೆಲ್ಲ ಶಾಂತ ಆಗಬೇಕು, ಆಲೋಚನೆಗಳೆಲ್ಲ ಶಾಂತ ಆಗಬೇಕು ಪೂರ್ತಿ ಶವಾಸನ ಆಗಬೇಕಾದ್ರೆ ಅಂತ. ಶವಾಸನ ತುಂಬ ಸಮಾಧಿಗೆ ಹತ್ರ ಇರ್ತಕ್ಕಂಥ ಒಂದು ಆಸನ ಅದು. ಶವಾಸನ ಸರಿ ಆದರೆ ಅದೇ ಸಮಾಧಿ, ಬೇರೆ ಏನಿಲ್ಲ ಅಂತ. ಮೃತವತ ತಿಷ್ಠತೆ ಯೋಗಿ ಸ ಮುಕ್ತೋ, ಜೀವನ್ಮುಕ್ತ ಅವನು. ನಾತ್ರ ಸಂಶಯ. ಖಾದ್ಯತೆ ನಚ ಕಾಲೇನ, ಕಾಲ ಅವನಲ್ಲಿ ಪರಿಣಾಮನೇ ಬೀರೋದಿಲ್ಲವಂತೆ. ಅಂದರೆ ಸಮಾಜದಲ್ಲಿ ಇರೋಷ್ಟು ಸಮಯ ಇದೆಯಲ್ಲ, ಆಯುಸ್ಸಿನ ಲೆಕ್ಕಕ್ಕೆ ಬರೋದೇ ಇಲ್ಲ ಅಂತ. ಋಷಿಗಳು ಸಾವಿರಾರು ವರ್ಷ ಬಾಳ್ತಾ ಇದ್ದು ಅಂದರೆ ಹೇಗೆ ಬಾಳ್ತಾ ಇದ್ರು? ಸಮಾಧಿ ಸ್ಥಿತಿಯಲ್ಲಿ ಎಷ್ಟೋ ಕಾಲ ಇರ್ತಾ ಇದ್ರು ಅವರು ಅಂತ. ಅದು ಲೆಕ್ಕಕ್ಕೆ ಬರೋದಿಲ್ಲ. ಯಮಧರ್ಮ, ಚಿತ್ರಗುಪ್ತ ಯಾರಿಗೂ ವ್ಯಾಪ್ತಿ ಇಲ್ಲ, ಅಲ್ಲಿ ವ್ಯಾಪ್ತಿನೇ ಇಲ್ಲ ಅವರಿಗೆ ಅಂತ. ಹಾಗೆ ಅವ್ರು ಲೆಕ್ಕ ಹಾಕೋಕ್ಕೆ ಆಗೋದಿಲ್ಲ ಅಂತ. ಅವನು ಎಷ್ಟೋ ಕಾಲ ಸಮಾಧಿಯಲ್ಲಿದ್ದರೆ ಅದಷ್ಟೊಂದು ಬಿಟ್ಟೇ ಲೆಕ್ಕ ಹಾಕಬೇಕು ಅವರು. ಹಾಗಾಗಿ ಖಾದ್ಯತೆ ನಚ ಕಾಲೇನ, ಬಾಧ್ಯತೆ ನಚ ಕರ್ಮಣ. ಇಷ್ಟು ಶಕ್ತಿಯುಳ್ಳ ಕರ್ಮ ಇದೆಯಲ್ಲ, ಕೆಲಸ ಮಾಡೋದಿಲ್ಲ ಇದು ಆ ಸಮಯದಲ್ಲಿ. ಸುಖ ದುಃಖ ಕೊಡೋಕ್ಕಾಗೋದಿಲ್ಲ ಕರ್ಮಕ್ಕೆ ಆ ಸಮಯದಲ್ಲಿ. ಯಾವಾಗ ಸಮಾಧಿ ಸ್ಥಿತಿಯಲ್ಲಿರ್ತಾನೆ ಯೋಗಿ, ಆ ಸ್ಥಿತಿಯಲ್ಲಿದ್ದಾಗ ಯಾವ ಕರ್ಮವೂ ಕೂಡ ಅವನನ್ನು ಮುಟ್ಟೋಕ್ಕಾಗೋದಿಲ್ಲ. ಶುಭಾಶುಭ ಫಲಗಳು ಬರೋದಿಲ್ಲ ಜೀವನದಲ್ಲಿ ಆ ಸಮಯದಲ್ಲಿ. ಅದಕ್ಕೋಸ್ಕರ ಹೇಳಿದ್ದು ಕರ್ಮ ಇಲ್ಲದ ಸ್ಥಿತಿ ಅಂತ ಇದ್ದರೆ ಒಂದು ವೇಳೆ ಏನದು ಅಂದರೆ ಇದು. ಅದು ಸಾಧ್ಯತೆ ರಸಕೇನಾಪಿ ಯೋಗಿ ಯುಕ್ತ ಸಮಾಧಿನ. ನ ಗಂಧಂ, ಯಾವ ಪರಿಮಳವೂ ಬರೋದಿಲ್ಲ ಆ ಸಮಯದಲ್ಲಿ. ನ ರಸಂ, ನೀವು ಬಾಯಲ್ಲಿ ಜಾಮೂನು ಇಟ್ಟರು ಗೊತ್ತಾಗಲ್ಲ, ಮಣ್ಣು ಇಟ್ಟರು ಗೊತ್ತಾಗಲ್ಲ, ಬೇವಿನ ಎಣ್ಣೆ ಹಾಕಿದ್ರು ಗೊತ್ತಾಗಲ್ಲ ಬಾಯಿಗೆ. ಯಾಕೆಂದರೆ ನ ರಸಂ, ರಸ ಸಂವೇದನೆ ಇಲ್ಲ ಅಂತ. ನ ರೂಪಂ, ಏನೂ ಕಾಣಿಸೋದಿಲ್ಲ ಅವನಿಗೆ. ಕೆಲವು ಸರಿ ಕಣ್ಣು ತೆರೆದೇ ಇರ್ಬೋದು, ಯೋಗಿಗಳಿಗೆ ಅಂಥ ಸ್ಥಿತಿಗಳು ಇರುತ್ತೆ, ಕಣ್ಣು ತೆರೆದೇ ಇರುತ್ತೆ, ಏನೂ ಕಾಣ್ತಾ ಇರೋದಿಲ್ಲ ಅಂತ. ನಚ ಸ್ಪರ್ಶಂ, ಮುಟ್ಟಿದ್ರೂ ಗೊತ್ತಾಗೋದಿಲ್ಲ, ಹೊಡೆದ್ರೂ ಗೊತ್ತಾಗಲ್ಲ. ಗೀತೆ ಹೇಳೋ ಪ್ರಕಾರ ಅಂತೂ, ಗೀತೆಗೆ ಶಂಕರಾಚಾರ್ಯರು ಅವರ ವಿವರಣೆ ಪ್ರಕಾರವಂತೂ ಶಸ್ತ್ರಪಾತಾದಿ ಲಕ್ಷಣ, ಕತ್ತರಿಸಿದ್ರೂ ಗೊತ್ತಾಗೋದಿಲ್ಲ, ಕಡಿದ್ರೂ ಗೊತ್ತಾಗೋದಿಲ್ಲ ಆ ಸಮಯದಲ್ಲಿ ಅಂತ. ರಮಣ ಮಹರ್ಷಿಗಳ ಬಗ್ಗೆ ನಾವು ಕೇಳ್ತೀವಲ್ವಾ, ಅವರಿಗೆ ಅವರ ಕೈಯನ್ನು ಕತ್ತರಿಸ್ಬೇಕಾದ ಪ್ರಮೇಯ ಇತ್ತು. ಯಾವುದೋ ಒಂದು ಕಾಯಿಲೆ ಬಂದ ಕಾರಣ ಕತ್ತರಿಸ್ಬೇಕಾದ ಪ್ರಮೇಯ ಇತ್ತು. ಅರಿವಳಿಕೆ ಕೊಡೋಕ್ಕೆ ವೈದ್ಯರು ಅಪೇಕ್ಷೆ ಪಡ್ತಾರೆ, ಕೇಳ್ತಾರೆ, ಅನುಮತಿ ಕೇಳ್ತಾರೆ. ಅರಿವಳಿಕೆ ಅನಸ್ತೇಷಿಯಾ ಅಂತ ಇರುತ್ತಲ್ವ, ಅದನ್ನು ಕೊಡೋದಕ್ಕೆ ಒಪ್ಪಿಗೆ ಕೇಳಿದಾಗ ಅವ್ರು ಏನು ಬೇಕಾಗಲ್ಲ, ಕೊಡಬೇಡಿ ಅದನ್ನೆಲ್ಲ, ನೀವು ಯಾವಾಗ ಶಸ್ತ್ರಚಿಕಿತ್ಸೆ ಮಾಡ್ತೀರಿ ಅಂತ ಹೇಳಿ ನಾನು ಸಮಾಧಿಗೆ ಹೋಗ್ಬಿಡ್ತೀನಿ, ನೀವು ಮಾಡ್ಕೊಳ್ಳಿ ಅಂತ ಆ ಸಮಯದಲ್ಲಿ. ಹಾಗೆ ಅವರ ಶಸ್ತ್ರಚಿಕಿತ್ಸೆ ನಡೀತು ಅಂತ ಕೇಳ್ತೀವಿ ನಾವು. ರಮಣ ಮಹರ್ಷಿಗಳ ಶಸ್ತ್ರಚಿಕಿತ್ಸೆ ಅವರ ಸಮಾಧಿಯಲ್ಲಿ ನಡೀತು ಅಂತ. ಕತ್ತರಿಸಿದ್ರು ಗೊತ್ತಾಗೋದಿಲ್ಲ ಆ ಸಮಯದಲ್ಲಿ ಅಂತ. ಹಾಗಾಗಿ ನ ಸ್ಪರ್ಶಂ ನ ನಿಸ್ವನಂ, ಕೇಳೋದಿಲ್ಲ, ಕಿವಿಲೋ ಕೂಕೊಂಡ್ರು ಕೂಡ ಕೇಳಿಸೋದಿಲ್ಲ ಅಂತ. ನಾತ್ಮಾನಂ ನ ಪರಂ ವೇತ್ತಿ, ತಾನೂ ಗೊತ್ತಿಲ್ಲ, ಬೇರೆಯವರು ಗೊತ್ತಿಲ್ಲ ಅಂತ.
ಆತ್ಮಾನಂ ವೇತ್ತಿ ನ ಪರಂ ವೇತ್ತಿ. ತಾನೂ ಗೊತ್ತಿಲ್ಲ, ಬೇರೆನೂ ಗೊತ್ತಿಲ್ಲ. ಯೋಗಿ ಯುಕ್ತ ಸಮಾಧಿನ ಚಿತ್ತನ್ನ ಸುಪ್ತಂ, ನಿದ್ದೆ ಅಲ್ಲ ಅದು, ನೋ ಜಾಗೃತ, ಎಚ್ಚರ ಅಲ್ಲದು. ಸ್ಮೃತಿ ವಿಸ್ಮೃತಿ ವರ್ಜಿತಂ, ಅದು ನೆನಪು ಅಲ್ಲ, ಮರೆವೂ ಅಲ್ಲ. ಚಾಸ್ತಮೇತಿ ನೋದೇತಿ, ಮನಸ್ಸು ಮುಳುಗೋದು ಇಲ್ಲ, ಹೇಳೋದು ಇಲ್ಲ. ಯಸ್ಯಾಸು ಮುಕ್ತ ಏವ ಸಹ, ಅವನು ಜೀವನ್ ಮುಕ್ತ. ನವಿಜಾನಾತಿ ಶೀತೋಷ್ಣಂ, ತಂಪು ಗೊತ್ತಾಗಲ್ಲ, ಬಿಸಿನೂ ಗೊತ್ತಾಗಲ್ಲ. ನ ದುಃಖಂ ನ ಸುಖಂ ತಥಾ, ಸುಖ ದುಃಖ ಏನು ಗೊತ್ತಾಗೋದಿಲ್ಲ. ನ ಮಾನಂ ನಾಪಮಾನಂಚ, ಮಾನವೂ ಗೊತ್ತಾಗೋದಿಲ್ಲ, ಅಪಮಾನವೂ ಕೂಡ ಗೊತ್ತಾಗೋದಿಲ್ಲ. ಯೋಗಿ ಯುಕ್ತ ಸಮಾಧಿನ ಸ್ವಸ್ಥೋ ಜಾಗೃತವಸ್ಥಾಯಾಂ ಸುಪ್ತವದ್ಯೋವತಿಷ್ಠತೆ ನಿಶ್ವಾಸೋಚ್ಛ್ವಾಸಹೀನಶ್ಚ ನಿಶ್ಚಿತಂ ಮುಕ್ತ ಏವ ಸಹ. ನಿಶ್ವಾಸೋಚ್ಛ್ವಾಸಹೀನಶ್ಚ, ಉಸಿರಾಟ ಇಲ್ಲ, ನಿಶ್ವಾಸ ಮತ್ತು ಉಚ್ಛ್ವಾಸ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ ಗ್ರಂಥ ಇದು ಅಂತ. ಇರಲ್ಲ ಆ ಸಮಯದಲ್ಲಿ, ಉಸಿರಾಟ ಇಲ್ಲ ಅಂತ. ಅವಧ್ಯ ಸರ್ವಶಸ್ತ್ರಾಣ, ಯಾವ ಶಸ್ತ್ರು ಅವನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಆ ಸಮಯದಲ್ಲಿ. ಅಗ್ರಾಹ್ಯೋ ಮಂತ್ರಯಂತ್ರಾಣ, ಅವನ ಮೇಲೆ ಮಾಟ ಮಾಡಿದ್ರು, ಯಾವುದೊಂದು ಭೂತ ಅವನ ಮೇಲೆ ಕಳಿಸ್ಕೊಟ್ರು, ಯಾವುದೋ ಹತ್ರ ಬರೋಕ್ಕಾಗೋದಿಲ್ಲ ಆ ಸಮಯದಲ್ಲಿ. ಯೋಗಿ ಯುಕ್ತ ಸಮಾಧಿನ ಹಠಯೋಗ ಪ್ರದೀಪಿಕಾ ಎನ್ನುವ ಗ್ರಂಥ ಸಮಾಧಿಯನ್ನು, ನಿರ್ವಿಕಲ್ಪ ಸಮಾಧಿಯನ್ನು ಈ ರೀತಿ ವರ್ಣನೆ ಮಾಡುತ್ತೆ. ಇದರ ಅರ್ಥ ಏನು ಅಂದರೆ ಕರ್ಮ ಇಲ್ಲ ಅಂತ. ಮೂರಿದೆ ನೋಡಿ ಕರ್ಮದಲ್ಲಿ ವೈವಿಧ್ಯ: ಸುಕರ್ಮ, ದುಷ್ಕರ್ಮ, ಅಕರ್ಮ. ಕರ್ಮದ ಪರಿಣಾಮ ಇದೆಯಲ್ಲ, ಮುಬ್ಬಗೆಯದು ಅಂತ. ಸುಕರ್ಮ, ದುಷ್ಕರ್ಮ, ಅಕರ್ಮ. ಸುಕರ್ಮದಿಂದ ಸ್ವರ್ಗ, ದುಷ್ಕರ್ಮದಿಂದ ನರಕ, ಅಕರ್ಮದಿಂದ ಮುಕ್ತಿ. ಸುಕರ್ಮದಿಂದ ನಿಮ್ಗೆ ಹೇಳಿದ್ವಲ್ಲ ಗತಿ ಬಗ್ಗೆ, ಹೇಳಿದ್ವಲ್ಲ ಮೂರು ರೀತಿಯ ಗತಿ ಬಗ್ಗೆ. ಏನೇನು ಹೇಳಿದ್ವು? ದುರ್ಗತಿ, ಸದ್ಗತಿ, ಪರಗತಿ. ಸುಕರ್ಮದಿಂದ ಸದ್ಗತಿ, ದುಷ್ಕರ್ಮದಿಂದ ದುರ್ಗತಿ, ಅಕರ್ಮದಿಂದ ಪರಗತಿ. ಹಾಗಾಗಿ ತುಂಬ ಸರಳವಾಗಿ ಹೇಳೋದಾದರೆ ಸಾಧನೆ ಅಂದರೆ ಏನು ಅಂದರೆ ಈ ಕರ್ಮದಿಂದ ಅಕರ್ಮಕ್ಕೆ ಹೋಗೋದು ಅಂತ, ಅಷ್ಟೇ ಸಾಧನೆ ಅಂದರೆ. ಇನ್ನೂ ಸುಲಭವಾಗಿ ಹೇಳಬೇಕಾ, ಏನೂ ಮಾಡದೇ ಇರೋದು. ಏನೂ ಮಾಡದೇ ಇರೋದು. ಧ್ಯಾನ ಅಂದರೆ ಏನು? ಏನು ಮಾಡಬೇಕು ಧ್ಯಾನಕ್ಕೆ ಅಂದರೆ ಏನು ಮಾಡಬಾರ್ದು, ಅದೇ ಧ್ಯಾನ. ಏನನ್ನೂ ಮಾಡದೇ ಇರೋದು ಎಷ್ಟು ಕಷ್ಟ ಅಂದರೆ, ಏನಾದರೂ ಮಾಡೋ ಸುಲಭ, ಆದರೆ ಏನನ್ನೂ ಮಾಡದೇ ಇರೋದು ಕಠಿಣದಲ್ಲಿ 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 ಕಠಿಣ ತಮ, ಅಷ್ಟು ಕಷ್ಟದ್ದದು ಅಂತ. ಅದು ಗೊತ್ತಾದರೆ ಅವನ ಪ್ರಪಂಚವನ್ನು ಗೆದ್ದ. ಅವನು ಆ ಪಟ್ಟಿಲಿ ಬರ್ತಾನೆ. ಆಮೇಲೆ ಶಂಕರಾಚಾರ್ಯರು, ರಮಣ ಮಹರ್ಷಿಗಳು, ವಸಿಷ್ಠರು, ವಾಮದೇವರು ಆ ಪಟ್ಟಿಲಿ ಬರ್ತಾನೆ. ಶ್ರೀರಾಮ, ಶ್ರೀಕೃಷ್ಣ ಆ ಪಟ್ಟಿಲಿ ಬರ್ತಾನೆ. ಯಾವಾಗ ಅಂದರೆ ಇಷ್ಟೇ ಪೂರ್ತಿ ಕರ್ಮವನ್ನು ನಿಲ್ಸೋಕೆ ಬರೋದಾದರೆ, ನಮ್ಮೊಳಗೆ ನಡೀತಾ ಇರ್ತಕ್ಕಂಥ ಕರ್ಮವನ್ನು ಒಂದು ಸರ್ತಿ ಬಂದ್ ಮಾಡೋಕ್ಕೆ ಬರೋದಾದರೆ, ಪಂಖ ತಿರುಗ್ತಾ ಇದೆಯಲ್ವಾ, ನಿಲ್ಸೋಕ್ಕೆ ಬರುತ್ತಲ್ವಾ, ಒಂದು ಗುಂಡಿ ಒತ್ತಿ ಪಂಖ ನಿಲ್ಲುತ್ತೆ. ಆ ತರಹ ನಮ್ಮೊಳಗಿನ ಕರ್ಮವನ್ನು ನಿಲ್ಸೋಕೆ ನಮಗೆ ಬಂದರೆ ಅವನೇ ಶ್ರೀರಾಮ, ಅವನೇ ಶ್ರೀಕೃಷ್ಣ, ಅವನೇ ಸಿದ್ಧ, ಬುದ್ಧ, ಮುಕ್ತ, ಶುದ್ಧ, ಎಲ್ಲ ಅವನೇ ಅಂತ. ಹಾಗಾಗಿ ಅಷ್ಟೇ ಸಾಧನೆಯ ಒಟ್ಟು ಸಾರಾಂಶ, ಸ್ವಾರಸ್ಯ. ಇಷ್ಟಿಟ್ಕೊಳ್ಳೋಣ ಇವತ್ತು, ನಾಳೆ ಮುಂದುವರಿಸೋಣ. ಹರೇ ರಾಮ. ಸಾಮಾನ್ಯ
ಅತಿಥಿಗಳಿಗೆ ಅನ್ನ ಕೊಟ್ಟವನಲ್ಲ, ಪರಸತಿಯರ ಸಂಗಗಳ ಬಿಟ್ಟವನಲ್ಲ. ಅತಿಥಿಗಳಿಗೆ ಅನ್ನ ಕೊಟ್ಟವನಲ್ಲ, ಪರಸತಿಯರ ಸಂಗಗಳ ಬಿಟ್ಟವನಲ್ಲ. ಮತಿಹೀನನಾಗಿ ಮರುಳಾಗಿದ್ದೇನೋ ದೇವಾ, ಗತಿಯಾವುದಿನ್ನು ಗರುಡಗಮನ ಕೃಷ್ಣ. ಮತಿಹೀನನಾಗಿ ಮರುಳಾಗಿದ್ದೇನೋ ದೇವಾ, ಗತಿಯಾವುದಿನ್ನು ಗರುಡಗಮನ ಕೃಷ್ಣ. ಕೃಷ್ಣ ಕೃಷ್ಣ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು? ಅನ್ನಪಾನಗಳಿಗೆ ಅಗ್ರಗಣ್ಯನಾಗಿ ಸ್ನಾನ ಜಪ ಸಂಧ್ಯಾನ ತಪವನೇ. ಅನ್ನಪಾನಗಳಿಗೆ ಅಗ್ರಗಣ್ಯನಾಗಿ ಸ್ನಾನ ಜಪ ಸಂಧ್ಯಾನ ತಪವನೇ. ದಾನವಾಂತಕನಿನ್ನ ಧ್ಯಾನವ ಮಾಡದೆ ಶ್ವಾನದಂತೆ ಮನೆ ಮನೆ ತಿರುಗುತ್ತಲಿದ್ದೆ. ದಾನವಾಂತಕನಿನ್ನ ಧ್ಯಾನವ ಮಾಡದೆ ಶ್ವಾನದಂತೆ ಮನೆ ಮನೆ ತಿರುಗುತ್ತಲಿದ್ದೆ. ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು? ಇನ್ನಾದರೂ ನಿನ್ನ ದಾಸರ ಸಂಗವಿತ್ತು ಮನ್ನಿಸಿ ಸಲಹಯ್ಯ ಮನ್ಮಥ ಜನಕ. ಇನ್ನಾದರೂ ನಿನ್ನ ದಾಸರ ಸಂಗವಿತ್ತು ಮನ್ನಿಸಿ ಸಲಹಯ್ಯ ಮನ್ಮಥ ಜನಕ. ಅನ್ಯರೊಬ್ಬರ ಕಾಣೆ ಆದರಿಸುವರಿಲ್ಲ, ಪನ್ನಗ ಶಯನ ಶ್ರೀ ಪುರಂದರ ವಿಠಲ. ಅನ್ಯರೊಬ್ಬರ ಕಾಣೆ ಆದರಿಸುವರಿಲ್ಲ, ಪನ್ನಗ ಶಯನ ಶ್ರೀ ಪುರಂದರ ವಿಠಲ. ಪುರಂದರ ವಿಠಲ, ಪುರಂದರ ವಿಠಲ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು? ಹರೇ ಸಾಮಾನ್ಯವಲ್ಲವಿದು ಬ್ರಹ್ಮ ಬರೆದವರ ನೇಮದಿಂದಲೇ ಎನ್ನುವ ಹರಿಯಲ್ಲಿ ಬರೆದುದರಿ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು?